ಎಲ್ಲರಿಗೂ ನಮಸ್ಕಾರ. ನಾನು ಎಂಟ್ರಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಪ್ರಾಣೇಶ್ ರಾಠೋಡ್. ನಾವು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಹಲವಾರು ದಿನಗಳನ್ನು, ಹಾಗೆ ಚಳುವಳಿ ಹಾಡುಗಳು, ಕರ್ನಾಟಕ ಮುಖ್ಯ ನ್ಯಾಯಮೂರ್ತಿಗಳ ನೇಮಕ, ಭಾರತೀಯ ಅಮೆರಿಕನ್ ರವಿ ಚೌಧರಿ ಅವರ ನೇಮಕ, ಮಾನವ ಹಕ್ಕುಗಳ ಮಂಡಳಿ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಅಮಿತ್ ಖರೆ ಅವರು ಮೋದಿ ಅವರ ಸಲಹೆಗಾರರಾಗಿ ನೇಮಕವಾಗಿದ್ದಿರೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಸೊ ನಂತರ ಕಾವೇರಿ ಉಪನದಿಗಳ ಮಾಲಿನ್ಯ ತಡೆಯಲು ಒಂದು ಸಮಿತಿಯನ್ನು ರಚನೆ ಮಾಡಿತ್ತು, ಅದನ್ನು ಚರ್ಚೆ ಮಾಡಿದ್ದೀವಿ. ನಂತರ RBI ಗವರ್ನರ್ಗಳ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಅಂದರೆ ಯಾವ ರೀತಿ RBI ಗವರ್ನರ್ಗಳನ್ನು ನೇಮಕ ಮಾಡಲಾಗುತ್ತೆ ಅದನ್ನು ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಸೊ ಅಲ್ಲಿ ನಂತರ ತನ್ನದೇ ದೇಶದ ಮೊದಲ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ ಬಾರ್ಬಡೋಸ್ ಅನ್ನುವಂಥ ದೇಶದ ಕುರಿತು ಚರ್ಚೆ ಮಾಡಿದ್ದೀವಿ. ನಂತರ ಭಾರತದ ಮೂಲದ ಅನಿತಾ ಆನಂದ್ ಕೆನಡಾ ರಕ್ಷಣಾ ಸಚಿವರಾಗಿ ಆಯ್ಕೆಯಾಗಿರುವುದನ್ನು ನಾವು ಚರ್ಚೆ ಮಾಡಿದ್ದೀವಿ. ಆಸ್ಕರ್ ಅರ್ಹತಾ ಪಟ್ಟಿಯಲ್ಲಿ ಮಂಡೇಲಾ ಮತ್ತು ನಯತ್ತು ಚಿತ್ರ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತನ್ನ ಪೋಷಕ ಕಂಪನಿಯ ಹೆಸರನ್ನು ಮೆಟಾ ಎಂದು ಬದಲಾಯಿಸಿರುವುದನ್ನು ಚರ್ಚೆ ಮಾಡಿದ್ದೀವಿ. ನಂತರ ಅರ್ಥಶಾಸ್ತ್ರದ ನೊಬೆಲ್, ಹಾಗೆ ಜರ್ಮನ್ ಬುಕ್ ಟ್ರೇಡ್, ಗೋವಾ ಪ್ರತಿ ಮನೆಗೆ ಬಯಲು ಮಲ ವಿಸರ್ಜನೆ ಮುಕ್ತ ಮತ್ತು ವಿದ್ಯುತ್ ಸಾಧಿಸಿದ ಮೊದಲನೇ ರಾಜ್ಯ ಕುರಿತು ನಾವು ಚರ್ಚೆ ಮಾಡಿ, ಕೊನೆಯಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ದೇಶದಲ್ಲೇ ಮೊದಲ ಸ್ಥಾನ. ಸೊ ಇಲ್ಲಿ ಪೆರಿಷಬಲ್ ಕೊಳೆಯುವ ಪದಾರ್ಥಗಳ ಸರಕು ಸಾಗಣೆ ಮಾಡಿದ ದೇಶದ ಮೊದಲ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಅಂದರೆ ಕರ್ನಾಟಕದ ಕೆಂಪೇಗೌಡ ವಿಮಾನ ನಿಲ್ದಾಣ ಮೊದಲ ಸ್ಥಾನದಲ್ಲಿರುವುದನ್ನು ಚರ್ಚೆ ಮಾಡಿದ್ದೀವಿ. ಸೊ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಕುರಿತು ಚರ್ಚೆ ಮಾಡಿದ್ದೀವಿ. ನಂತರ ರಾಜ್ಯಗಳ ಆಡಳಿತ ಕಾರ್ಯಕ್ರಮತೆ ಶ್ರೇಯಾಂಕದ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಸೊ ಆಸಿಯಾನ್ ಮತ್ತು ಭಾರತ ಸ್ನೇಹ ಸಂಬಂಧ 30 ವರ್ಷಗಳನ್ನು ಪೂರೈಕೆಯಾಗಿದೆ, ಅವುಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ನಂತರ ಕ್ರೀಡಾ ಮಧ್ಯಸ್ಥಿಕೆ ಕೇಂದ್ರ ಸ್ಥಾಪನೆ, ಆರ್ಬಿಟ್ರೇಷನ್ ಸೆಂಟರ್, ಇದು ಗುಜರಾತಿನ ಅಹಮದಾಬಾದಲ್ಲಿ ಸ್ಥಾಪನೆಯಾಗಿದೆ. ಸೊ ಅಲ್ಲಿ ಆರ್ಬಿಟ್ರೇಷನ್ ಸೆಂಟರ್ ಅಂದರೆ ಏನು, ಸೊ ಯಾವ ರೀತಿ ಅದು ಯಾರೆಲ್ಲ ಅದರಲ್ಲಿ ಭಾಗವಹಿಸಬಹುದು, ಯಾವ ಲಾಯರ್ಗಳು ಇಲ್ಲದೇನೆ ಒಂದು ಪರಿಪೂರ್ಣವಾದ ಒಂದು ಆಟದ ಕುರಿತು ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಗೊತ್ತಿದ್ದವರು ಮಾತ್ರ ಲಾಯರ್ ಆಗಬಹುದು, ಅಥವಾ ಆರ್ಬಿಟ್ರೇಷನ್ ಸೆಂಟರ್ ಅಲ್ಲಿ ಲಾಯರ್ ಆಗೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಬರಗೂರು ಪ್ರಶಸ್ತಿ, ಅರ್ತ್ ಶಾಟ್ ಅಂದ್ರೆ ಏನು ಅಂತ ಚರ್ಚೆ ಮಾಡಿದ್ದೀವಿ. ಆಸ್ಕರ್ ಪ್ರಶಸ್ತಿಗಳ ಕುರಿತು ಚರ್ಚೆ ಮಾಡಿದ್ದೀವಿ. ಸೊ ಈಗ ಮುಂದಿನ ವಿಡಿಯೋದಲ್ಲಿ, ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸಿನ ಮುಂದಿನ ಭಾಗಗಳಾದ ಕೆಲವು ಆರ್ಟಿಕಲ್ಸ್ಗಳನ್ನು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಸಿಕ್ಕಿಂ ರಾಜ್ಯದ ಮೀನು ಅಂತೇಳಿ ನಾವು ಕರಿತಾ ಇದೀವಿ. ಇಲ್ಲಿ ಮುಂದಿನ ಆರ್ಟಿಕಲ್ ಸಿಕ್ಕಿಂ ರಾಜ್ಯದ ಮೀನು. ಸೊ ಇಲ್ಲಿ ಈ ಸಿಕ್ಕಿಂ ರಾಜ್ಯದ ಮೀನು ಅನ್ನುವಂಥದ್ದು ನಮಗೆ ಪ್ರಸ್ತುತ ಪ್ರಚಲಿತ ವಿದ್ಯಮಾನಗಳಲ್ಲಿ ಕಂಡು ಬಂದಿದ್ದು. ಸೊ ಇತ್ತೀಚೆಗೆ ಸಿಕ್ಕಿಂ ರಾಜ್ಯ ಕೂಪರ್ ಮಹಸಿರ್ ಪ್ರಭೇದದ ಮೀನನ್ನು ತನ್ನ ರಾಜ್ಯದ ಮೀನು ಎಂದು ಅಧಿಕೃತವಾಗಿ ಘೋಷಣೆಯನ್ನ ನೀಡಿದೆ. ಅಂದ್ರೆ ಇತ್ತೀಚಿನ ಸಂದರ್ಭದಲ್ಲಿ ರಾಜ್ಯದ ಮೀನು ಅಂತೇಳಿ ಕೂಪರ್ ಮ್ಯಾಸಿರ್, ಸಿಕ್ಕಿಂ ರಾಜ್ಯದ ಮೀನು ಅಂತೇಳಿ ಇಲ್ಲಿ ಕೂಪರ್ ಮ್ಯಾಸಿರ್ ಪ್ರಭೇದದ ಮೀನನ್ನು ತನ್ನ ರಾಜ್ಯದ ಮೀನು ಎಂದು ಸಿಕ್ಕಿಂ ಘೋಷಣೆಯನ್ನ ನೀಡಿದೆ. ಸ್ಥಳೀಯವಾಗಿ ಇದನ್ನು ಕಾಟ್ಲೆ ಎಂದು ಕರೆಯುತ್ತಾರೆ. ಸೊ ಈ ಕೂಪರ್ ಮ್ಯಾಸಿರ್ ಅನ್ನುವಂಥ ಮೀನನ್ನ ಸ್ಥಳೀಯವಾಗಿ ಕಾಟ್ಲೆ ಅಂತೇಳಿ ಕರಿತೀವಿ ನಾವು. ಅಂದ್ರೆ ಅಲ್ಲಿಯ ನಿವಾಸಿಗಳು ಅದನ್ನು ಕಾಟ್ಲೆ ಅಂತೇಳಿ ಕರೀತಾರೆ. ನಿಯೋಲಿಸೋ ಚಿಸ್ಸೆಲಸ್ ಹೆಕ್ಸಾಗೊನೊಲೆಪಿಸ್ ಎಂಬ ವೈಜ್ಞಾನಿಕ ಹೆಸರು ಹೊಂದಿರುವ ಕಾಟ್ಲೆ ಮೀನು ತೀಸ್ತಾ ಮತ್ತು ರಂಗೀತ್ ನದಿಗಳು ಹಾಗೂ ಇವುಗಳ ಉಪನದಿಗಳಲ್ಲಿ ನೆಲೆಸಿದೆ. ಸೊ ಈ ಕೂಪರ್ ಮ್ಯಾಸಿರ್ ಇದರ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಏನು ಅಂತಂದ್ರೆ ನಿಯೋಲಿಸೋಚಿಸಲಸ್ ಹೆಕ್ಸಾಗೊನೊಲೆಪಿಸ್ ಎಂಬ ವೈಜ್ಞಾನಿಕ ಹೆಸರಿನೊಂದಿಗೆ ಈ ಕಾಟ್ಲೆ ಮೀನು ಅತಿ ಹೆಚ್ಚಾಗಿ ಸಿಗುವಂಥದ್ದು ತೀಸ್ತಾ ಮತ್ತು ರಂಗೀತ್ ನದಿಗಳು ಹಾಗೂ ಅವುಗಳ ಉಪನದಿಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುವುದನ್ನು ನಾವು ಕಾಣ್ತೀವಿ. ಸೊ ಈ ತೀಸ್ತಾ ಮತ್ತು ರಂಗೀತ್ ನದಿಗಳು ಸಿಕ್ಕಿಂನಲ್ಲಿ ಹರಿಯುತ್ತವೆ. ಸೊ ಈ ತೀಸ್ತಾ ಮತ್ತು ರಂಗೀತ್ ನದಿಗಳು ಇವೆರಡು ಸಿಕ್ಕಿಂ ರಾಜ್ಯದಲ್ಲಿ ಅಥವಾ ಸಿಕ್ಕಿಂನಲ್ಲಿ ಹರಿಯುತ್ತಿರುವುದನ್ನು ನಾವು ಇದರಲ್ಲಿ ಗಮನಿಸಬಹುದು. ಸೊ ಇಲ್ಲಿ ಅತಿ ಹೆಚ್ಚು ಕಾಟ್ಲೆ ಪ್ರಭೇದದ ಅಥವಾ ಕೂಪರ್ ಮ್ಯಾಸಿರ್ ಪ್ರಭೇದದ ಮೀನು ಕಾಣುತ್ತಿರುವ ಕಾರಣ ಇಲ್ಲಿ ಅದನ್ನ ಅಧಿಕೃತವಾಗಿ ರಾಜ್ಯದ ಮೀನು ಅಂತೇಳಿ ಘೋಷಣೆಯನ್ನ ಮಾಡಿದೆ ಸಿಕ್ಕಿಂ ರಾಜ್ಯ. ಸೊ ಬಾಂಬು ಮತ್ತು ಇದರ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 18ರಂದು ಪ್ರತಿ ವರ್ಷ ವಿಶ್ವ ಬಾಂಬು ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡಲಾಗ್ತದೆ. ಸೊ ಮುಂದಿನ ಆರ್ಟಿಕಲ್ ವಿಶ್ವ ಬಾಂಬು ದಿನಾಚರಣೆ. ಸೊ ಈ ವಿಶ್ವ ಬಾಂಬು ದಿನಾಚರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 18ನೇ ತಾರೀಕಿನಂದು ನಾವು ಆಚರಣೆ ಮಾಡ್ತೀವಿ. ಅಂದ್ರೆ ಇಲ್ಲಿ ಬಾಂಬುವಿನ ಬಗೆಗಿನ ಉತ್ಪನ್ನಗಳ ಬಳಕೆಯನ್ನು
ಮತ್ತು ಅವುಗಳ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಸೆಪ್ಟೆಂಬರ್ 18ರಂದು ನಾವು ಪ್ರತಿ ವರ್ಷ ಬಾಂಬು ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಸೊ ಈ ವರ್ಷದ ಧ್ಯೇಯ ವಾಕ್ಯ ಏನು ಅಂತಂದ್ರೆ ಪ್ಲಾಂಟ್ ಬ್ಯಾಂಬೂ, ಇಟ್ ಈಸ್ ಟೈಮ್ ಟು ಪ್ಲಾಂಟ್ ಬಾಂಬು ಅಂದ್ರೆ ಈ ವರ್ಷದ ಧ್ಯೇಯವಾಕ್ಯ, ವಿಶ್ವ ಬಾಂಬು ದಿನಾಚರಣೆಯ ಧ್ಯೇಯವಾಕ್ಯ ಅಂದ್ರೆ ಸೆಪ್ಟೆಂಬರ್ 18ರಲ್ಲಿ ಪ್ರತಿ ವರ್ಷ ನಾವು ಆ ಬಾಂಬುವಿನ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಸೆಪ್ಟೆಂಬರ್ 18ರಂದು ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಈ ವರ್ಷದ ಧ್ಯೇಯವಾಕ್ಯ ಪ್ಲಾಂಟ್ ಬ್ಯಾಂಬೂ, ಇಟ್ ಈಸ್ ಟೈಮ್ ಟು ಪ್ಲಾಂಟ್ ಬ್ಯಾಂಬೂ ಎಂಬ ಧ್ಯೇಯ ಘೋಷದಲ್ಲಿ ನಾವು ಈ ದಿನವನ್ನು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಸೊ 2009ರಲ್ಲಿ ವಿಶ್ವ ಬಾಂಬು ಕಾಂಗ್ರೆಸ್ ಥೈಲ್ಯಾಂಡಿನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಡೆದಿತ್ತು. ಅಂದ್ರೆ 2009ರಲ್ಲಿ ಮೊದಲ ಬಾರಿಗೆ ವಿಶ್ವ ಬಾಂಬು ಕಾಂಗ್ರೆಸ್ ಥೈಲ್ಯಾಂಡಿನ ರಾಜಧಾನಿಯಾದ ಬ್ಯಾಂಕಾಕ್ನಲ್ಲಿ ನಡೆದಿದ್ದು ಗಮನಾರ್ಹವಾಗಿದ್ದು, ನಂತರದಲ್ಲಿ ನಾವು ಪ್ರತಿ ವರ್ಷ ಒಂದೊಂದು ದೇಶದಲ್ಲಿ ಇವುಗಳನ್ನು ಆಯೋಜನೆ ಮಾಡ್ತೀವಿ. ಸೊ ಈ ವರ್ಷ ಇಲ್ಲಿ ಸೆಪ್ಟೆಂಬರ್ 18ರಂದು ನಾವು ಆಚರಣೆಯನ್ನ ಮಾಡಿದ್ದೀವಿ. ಇದರ ಧ್ಯೇಯವಾಕ್ಯ ಪ್ಲಾಂಟ್ ಎ ಬಾಂಬು, ಇಟ್ ಈಸ್ ಟೈಮ್ ಟು ಪ್ಲಾಂಟ್ ಬ್ಯಾಂಬೂ ಅನ್ನುವಂಥ ಧ್ಯೇಯವಾಕ್ಯದಲ್ಲಿ ನಾವು ಈ ವರ್ಷದ ವಿಶ್ವ ಬಾಂಬು ದಿನಾಚರಣೆಯನ್ನ ಆಚರಣೆಯನ್ನ ಮಾಡಿದ್ದೀವಿ. ಸೊ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆ. ಸೊ ಇಲ್ಲಿ GI ಟ್ಯಾಗ್ಸ್ ಅಂತೇಳಿ ನಮಗೆ ಕರಿತೀವಿ. ಭೌಗೋಳಿಕ ಸೂಚ್ಯಾಂಕ ಅಂದ್ರೆ GI ಟ್ಯಾಗ್ ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲಿ GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ ಇಂಡಿಕೇಟರ್ ಟ್ಯಾಗ್ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ನಿರ್ದಿಷ್ಟ ಭೌಗೋಳಿಕ ಮೂಲವನ್ನು ಹೊಂದಿರುವ ಮತ್ತು ಗುಣಗಳನ್ನು ಹೊಂದಿರುವಂತಹ ಉತ್ಪನ್ನಗಳ ಮೇಲೆ ಬಳಸುವ ಸಂಕೇತವಾಗಿ ಈ ಖ್ಯಾತಿ ಪಡೆದ ವಸ್ತುವಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಭೌಗೋಳಿಕ ಮೂಲವನ್ನು ಹೊಂದಿರುವಂತಹ ಮತ್ತು ಗುಣಗಳನ್ನು ಹೊಂದಿರುವಂತಹ ಉತ್ಪನ್ನಗಳ ಮೇಲೆ ಬಳಸುವ ಸಂಕೇತವಾಗಿ ಈ ಸೂಚ್ಯಾಂಕವನ್ನ ಅಥವಾ ಈ ಭೌಗೋಳಿಕ ಸೂಚ್ಯಾಂಕದ ಖ್ಯಾತಿ ಪಡೆದ ವಸ್ತುವಾಗಿ ನಾವು ಅವುಗಳನ್ನ ಬಳಕೆ ಮಾಡ್ತೀವಿ. ಸೊ ಇತ್ತೀಚಿನ ಪ್ರಸ್ತುತ ವಿದ್ಯಮಾನಗಳಲ್ಲಿ ಮಣಿಪುರ ರಾಜ್ಯದಲ್ಲಿ ಬೆಳೆಯಲಾಗುವ ಹತ್ತೇಯಿ ಅಥವಾ ಸಿರಾರ್ಖಾಂಗ್ ಮೆಣಸಿನಕಾಯಿ ಮತ್ತು ತಮೆಂಗ್ಲಾಂಗ್ ಕಿತ್ತಳೆಗಳು ಇತ್ತೀಚೆಗೆ ಭೌಗೋಳಿಕ ಗುರುತಿನ ಮಾನ್ಯತೆ ಪಡೆದಿರುವಂತದ್ದು ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ದೀವಿ. ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಈ ಆರ್ಟಿಕಲ್ ಬಂದಿತ್ತು. ಸೊ ಇಲ್ಲಿ ಇತ್ತೀಚೆಗೆ ಈ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆಯನ್ನು ಪಡೆದಿರುವಂತ ಸಿರಾರ್ಖಾಂಗ್ ಮೆಣಸಿನಕಾಯಿ ಅಥವಾ ಹತ್ತೇಯಿ ಅಂತೇಳಿ ಕರಿತೀವಿ ನಾವು, ಮತ್ತು ತಮೆಂಗ್ಲಾಂಗ್ ಕಿತ್ತಳೆಗಳು ಇತ್ತೀಚೆಗೆ ಮಣಿಪುರದ ರಾಜ್ಯದ ಭೌಗೋಳಿಕ ಗುರುತಿನ ಮಾನ್ಯತೆಯನ್ನು ಪಡೆದಿರುವಂತದ್ದು. ಸೊ ಸಿರಾರ್ಖಾಂಗ್ ಮೆಣಸಿನಕಾಯಿ ತನ್ನದೇ ಆದ ವಿಶಿಷ್ಟ ರುಚಿಯನ್ನು ಹೊಂದಿದ್ದು ಅಧಿಕ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿಗಳನ್ನು ಒಳಗೊಂಡಿರುವಂತದ್ದು ನಾವು ಇದರಲ್ಲಿ ನೋಡಬಹುದು. ಅಂದ್ರೆ ಇಲ್ಲಿ ಈ ಸಿರಾರ್ಖಾಂಗ್ ಮೆಣಸಿನಕಾಯಿ ಅಥವಾ ಇದಕ್ಕೆ ಹತ್ತೇಯಿ ಅಂತೇಳಿ ಕರಿತೀವಿ ನಾವು, ಮಣಿಪುರದ ಭಾಷೆಯಲ್ಲಿ ಅದನ್ನ ಹತ್ತೇಯಿ ಅಂತೇಳಿ ಕರಿತೀವಿ. ಸೊ ಅದು ತನ್ನದೇ ಆದಂತಹ ವಿಶಿಷ್ಟವಾದ ರುಚಿಯನ್ನು ಹೊಂದಿದ್ದು ಅಧಿಕವಾಗಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿಗಳನ್ನು ಒಳಗೊಂಡಿದೆ. ಸೊ ಇಲ್ಲಿ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಭಾರತವು ವಿಶ್ವ ವ್ಯಾಪಾರ ಸಂಸ್ಥೆಯ ಅಂದ್ರೆ WTOದ ಸದಸ್ಯರಾಗಿ ಸರಕುಗಳ ಭೌಗೋಳಿಕ ಸೂಚನೆಗಳ ನೋಂದಣಿ ಮತ್ತು ರಕ್ಷಣೆ ಕಾಯ್ದೆಯಡಿಯಲ್ಲಿ 1999ರಲ್ಲಿ ಜಾರಿಗೆ ಬಂದಿದ್ದು 15ನೇ ಸೆಪ್ಟೆಂಬರ್ 2003ರಂದು ಭಾರತ ದೇಶ ಇದಕ್ಕೆ ತನ್ನ ಅಪ್ರೂವಲ್ ಅನ್ನು ಕೊಟ್ಟಿದೆ. ಸೊ ಇದು ಮೊದಲ ಬಾರಿಗೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ ನಾವು, ಭಾರತವು ವಿಶ್ವ ವ್ಯಾಪಾರ ಸಂಸ್ಥೆಯ ಸದಸ್ಯರಾಗಿ ಸರಕುಗಳ ಭೌಗೋಳಿಕ ಸೂಚನೆಗಳ ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ ಅಂದ್ರೆ ಭೌಗೋಳಿಕ ಸೂಚನೆಗಳ ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ 1990ರಂದು ಜಾರಿಗೆ ಬಂದಿದ್ದು. ಅಂದ್ರೆ ಈ ಕಾಯ್ದೆ ಯಾವುದು ಭೌಗೋಳಿಕ ಸೂಚನೆಗಳ ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ 1999ರಲ್ಲಿ ಇದು ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಭಾರತ ದೇಶ ಇದನ್ನ 2003ರಲ್ಲಿ ಇದನ್ನ ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕತ್ತೆ. ಸೊ ಈ GI ಟ್ಯಾಗ್ ಅನ್ನ ರಿನ್ಯೂವಲ್ ಪೀರಿಯಡ್, ಸೊ ಯಾವ ಒಂದು ರಾಜ್ಯ ತನ್ನ ನಿರ್ದಿಷ್ಟ ಭೌಗೋಳಿಕ ಮೂಲವನ್ನ ಅಥವಾ ಗುಣಗಳನ್ನು ಹೊಂದಿರುವಂತಹ ಉತ್ಪನ್ನಗಳ ಮೇಲೆ ಈ ಮಾನ್ಯತೆಯನ್ನು ಪಡೆದಿರುತ್ತೋ ಆ ಒಂದು ರಾಜ್ಯ ಪ್ರತಿ 10 ವರ್ಷಕ್ಕೊಮ್ಮೆ ರಿನ್ಯೂವಲ್ ಅನ್ನ ಮಾಡಿಸ್ಬೇಕಾಗತ್ತೆ. ಸೊ ರಿನ್ಯೂವಲ್ ಪೀರಿಯಡ್ ಫಾರ್ GI ಟ್ಯಾಗ್ ಎಷ್ಟು ಅಂತಂದ್ರೆ ಇದು 10 years ಅಂತೇಳಿ ನಾವು ಹೇಳ್ಬೋದು. ಅಂದ್ರೆ ಯಾವುದೇ ದೇಶ ಅಥವಾ ಯಾವುದೇ ರಾಜ್ಯ ತನ್ನ ಭೌಗೋಳಿಕ ಪ್ರದೇಶದ ಅಥವಾ ಗುಣಗಳನ್ನು ಹೊಂದಿರುವಂತಹ ಉತ್ಪನ್ನಗಳ ಮೇಲೆ ಬಳಸುವ ಸಂಕೇತವನ್ನ 10 ವರ್ಷಕ್ಕೊಮ್ಮೆ ಮತ್ತೆ ಅದನ್ನ ರಿನ್ಯೂವಲ್ ಮಾಡಿಸಬೇಕು. ಅದು WTO ಅಡಿಯಲ್ಲಿ ರಿನ್ಯೂವಲ್ ಮಾಡಿಸಬೇಕು ಅಂತ ಹೇಳ್ತೀವಿ. WTOದಲ್ಲಿನ ಭೌಗೋಳಿಕ ಸೂಚನೆಗಳ ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ
1999ರ ಕಾಯ್ದೆ ಅಡಿಯಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಅದನ್ನು ನೋಂದಣಿ ಮಾಡಿಸ್ಬೇಕಾಗತ್ತೆ ಅಥವಾ ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ. ಸೊ ಇವಿಷ್ಟು ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ ರೆಡ್ ಪಾಂಡಾ ಡೇಸ್ ಅಂತೇಳಿ ಕರಿತೀವಿ ನಾವು. ರೆಡ್ ಪಾಂಡಾ ಡೇ, ರೆಡ್ ಪಾಂಡಾ ದಿನ. ಸೊ ಇದು ಪ್ರತಿ ವರ್ಷ ಸೆಪ್ಟೆಂಬರ್ 18ನೇ ತಾರೀಕಿನಂದು ಇದನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಇದು ರೆಡ್ ಪಾಂಡಾ ಅಥವಾ ಕೆಂಪು ಪಾಂಡಾ. ಸೊ ಇದು ರೆಡ್ ಪಾಂಡಾವನ್ನು ನಾವು ಕೆಂಪು ಪಾಂಡಾ ಅಂತಾನು ಕರಿತೀವಿ. ಇದು ಪೂರ್ವ ಹಿಮಾಲಯ ಮತ್ತು ನೈಋತ್ಯ ಚೀನಾ ಪ್ರದೇಶಗಳಲ್ಲಿನ ಸ್ಥಳೀಯ ಪ್ರಾಣಿ ಅಂತೇಳಿ ವಾಸಿಯಾಗಿದೆ. ಅಂದ್ರೆ ಈ ರೆಡ್ ಪಾಂಡಾ ಅಥವಾ ಕೆಂಪು ಪಾಂಡಾ ಹಿಮಾಲಯ ಮತ್ತು ನೈಋತ್ಯ ಚೀನಾ ಪ್ರದೇಶದಲ್ಲಿನ ಸ್ಥಳೀಯ ಪ್ರಾಣಿ ಅಂತ ಹೇಳ್ತಾ ಇದ್ನು. ಅಂದ್ರೆ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು ಹಿಮಾಲಯ ಪ್ರದೇಶದಲ್ಲಿ ಮತ್ತು ನೈಋತ್ಯ ಚೀನಾ ಪ್ರದೇಶಗಳಲ್ಲಿ. ಸೊ ನೈಋತ್ಯ ಚೀನಾ ಪ್ರದೇಶಗಳು ಅತಿ ಹೆಚ್ಚಿನ ಹಿಮಪಾತವನ್ನು ಹೊಂದಿರುವಂತಹ ಪ್ರದೇಶಗಳಾಗಿದ್ದಾವೆ. ಹಾಗಾಗಿ ಹೆಚ್ಚಾಗಿ ಹಿಮಗಡ್ಡೆಯಿಂದ ಕೂಡಿರುವಂತಹ ಪ್ರದೇಶಗಳಲ್ಲಿ ಕಾಣ್ತಿರುವಂತಹ ಪ್ರಾಣಿ ಇದು ರೆಡ್ ಪಾಂಡಾ ಅಂತೇಳಿ ನಾವು ಇದರಲ್ಲಿ ಹೇಳ್ಬೋದು. ಸೊ ಇದರ ಸಂರಕ್ಷಣಾ ಸಮಸ್ಯೆಗಳಿಗೆ ಸಾರ್ವಜನಿಕ ಜಾಗೃತಿ ಮತ್ತು ಬೆಂಬಲವನ್ನು ಹೆಚ್ಚಿಸಲು ಈ ರೆಡ್ ಪಾಂಡಾ ಡೇ ಅನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 18ನೇ ತಾರೀಕಿನಂದು ಆಚರಣೆ ಮಾಡ್ತೀವಿ. ಅಂದ್ರೆ ಇದರಲ್ಲಿನ ಸಂರಕ್ಷಣಾ ಸಮಸ್ಯೆಗಳಿಗೆ ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಅವುಗಳ ಜಾಗೃತಿಗೆ ಬೆಂಬಲವನ್ನು ಸೂಚಿಸುವಂಥದ್ದು, ಬೆಂಬಲವನ್ನು ಹೆಚ್ಚಿಸಲು ಈ ರೆಡ್ ಪಾಂಡಾ ಡೇ ಅನ್ನು ನಾವು ಪ್ರತಿ ವರ್ಷ 18ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಆಚರಣೆ ಮಾಡ್ತೀವಿ. ಸೊ ಇದು ಮೊದಲನೇ ಬಾರಿಗೆ 2010ರಲ್ಲಿ ನಾವು ಆಚರಣೆಯನ್ನ ಮಾಡ್ತೀವಿ. ರೆಡ್ ಪಾಂಡಾ ಡೇ ಅನ್ನ ಮೊದಲ ಬಾರಿಗೆ 2010ರಲ್ಲಿ ನಾವು ಆಚರಣೆಯನ್ನ ಮಾಡ್ತೀವಿ. ಆದ್ರೆ 2010ರ ನಂತರದಲ್ಲಿ ನಾವು ಪ್ರತಿ ವರ್ಷ ಇದನ್ನ ಆಚರಣೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇಲ್ಲಿ ರಾಷ್ಟ್ರೀಯ ರೆಡ್ ಪಾಂಡಾ ದಿನವನ್ನು ನಾವು ಮೊದಲ ಬಾರಿಗೆ 2010ರಲ್ಲಿ ಆಚರಣೆ ಮಾಡಿಕೊಂಡು ಅದರ ನಂತರದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 18ನೇ ತಾರೀಕಿನಂದು ನಾವು ಈ ರೆಡ್ ಪಾಂಡಾ ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಇಲ್ಲಿ ಇದು ಈ ರೆಡ್ ಪಾಂಡಾ ದಿನದಲ್ಲಿ ಅಥವಾ ಈ ರೆಡ್ ಪಾಂಡಾ ಅಥವಾ ಕೆಂಪು ಪಾಂಡಾ ಅತಿ ಹೆಚ್ಚು ನಮಗೆ ಕಾಣ್ತಿರುವಂಥದ್ದು ಅಥವಾ ಸಿಗುವಂಥದ್ದು ಹಿಮಪಾತ ಗಡ್ಡೆಯಲ್ಲಿ ಅಥವಾ ಹಿಮಾಲಯ ಪ್ರದೇಶಗಳಲ್ಲಿ ಅಂತ ನಾವು ಹೇಳಿದ್ದೀವಿ. ನಂತರ ಈ ದೊಡ್ಡ ಬೆಕ್ಕಿನ ಗಾತ್ರದ ಕೆಂಪು ಮಿಶ್ರಿತ ಈ ರೆಡ್ ಪಾಂಡಾ ಅಥವಾ ಕೆಂಪು ಪಾಂಡಾ ದೊಡ್ಡ ಬೆಕ್ಕಿನ ಗಾತ್ರದ ಕೆಂಪು ಮಿಶ್ರಿತ ಕಂದು ಬಣ್ಣ ಹೊಂದಿರುವ ಈ ಪ್ರಾಣಿ ಹೆಚ್ಚಾಗಿ ಬಾಂಬು ತಿನ್ನುತ್ತದೆ ಅಂತ ಹೇಳ್ಬೋದು. ಅಂದ್ರೆ ಇದು ಅತಿ ಹೆಚ್ಚು ಸೇವನೆ ಮಾಡ್ತಿರುವಂತ ವಸ್ತು ಅಥವಾ ಉತ್ಪನ್ನ ಯಾವುದು ಅಂದ್ರೆ ಅದು ಬಾಂಬು ಅಂತ ಹೇಳ್ಬೋದು. ಸೊ ಬಾಂಬು ಹೊರತಾಗಿ ಪಕ್ಷಿಗಳ ಮೊಟ್ಟೆ, ಸಣ್ಣ ಪಕ್ಷಿಗಳು ಮತ್ತು ಕ್ರಿಮಿಕೀಟಗಳನ್ನು ಸಹ ಇದು ಸೇವಿಸುತ್ತದೆ. ಸೊ ಕೆಂಪು ಪಾಂಡಾದ ವೈಜ್ಞಾನಿಕ ಹೆಸರು ಅಂದ್ರೆ ಈ ರೆಡ್ ಪಾಂಡಾದ ವೈಜ್ಞಾನಿಕ ಹೆಸರು ಅಂದ್ರೆ ಸೈಂಟಿಫಿಕ್ ನೇಮ್ ಐಲೋರಸ್ ಫಲ್ಜೆನ್ಸ್ ಅಂತೇಳಿ ಇದೆ. ಐಲೋರಸ್ ಫಲ್ಜೆನ್ಸ್. ಇದು IUCN ಅಳಿವಿನಂಚಿನತ್ತ ಸಾಗುತ್ತಿರುವ ಈ ಪ್ರಾಣಿಯನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂದ್ರೆ IUCN ಆಧಾರವಾಗಿ IUCN ಅಂದ್ರೆ ಏನು ಅಂತ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಸೊ ಇದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಇದರ ಅಡಿಯಲ್ಲಿ ರೆಡ್ ಲಿಸ್ಟ್ ಅನ್ನು ತಯಾರು ಮಾಡಲಾಗುತ್ತೆ ಅಥವಾ ರೆಡ್ ಡೇಟಾ ಬುಕ್ ಅನ್ನ ತಯಾರು ಮಾಡಲಾಗುತ್ತೆ. ಸೊ ಈ ರೆಡ್ ಡೇಟಾ ಬುಕ್ ನಡಿಯಲ್ಲಿ ಯಾವ ಪ್ರಾಣಿ ಅಳಿವಿನಂಚಿನಲ್ಲಿದೆ, ಯಾವ ಪ್ರಾಣಿ ಅಂದ್ರೆ ಎಂಡೇಂಜರ್ಡ್ ಯಾವಲ್ಲಿದ್ದಾವೆ, ವಲ್ನರಬಲ್ ಯಾವ್ದಲ್ಲಿದೆ, ಕ್ರಿಟಿಕಲಿ ಎಂಡೇಂಜರ್ಡ್ ಯಾವ್ದಲ್ಲಿದ್ದಾವೆ. ಸೊ ಅಂತ ಪ್ರಾಣಿಗಳನ್ನ ಇದು ಈ ರೆಡ್ ಡೇಟಾ ಬುಕ್ ಅಲ್ಲಿ ಗುರುತು ಮಾಡುತ್ತೆ. ಸೊ ಈ IUCN ರೆಡ್ ಲಿಸ್ಟ್ ಅಲ್ಲಿ ಕೆಂಪು ಪಾಂಡಾ ಅಳಿವಿನಂಚಿನತ್ತ ಸಾಗುತ್ತಿರುವ ಈ ಪ್ರಾಣಿಯನ್ನು IUCN ಇದನ್ನ ತನ್ನ ಕೆಂಪು ಪಟ್ಟಿಯಲ್ಲಿ ಗುರುತಿಸಿದೆ. ಅಂದ್ರೆ IUCN ರೆಡ್ ಡೇಟಾ ಬುಕ್ ಪ್ರಕಾರ ರೆಡ್ ಪಾಂಡಾ ಪ್ರಾಣಿಯು ಅಳಿವಿನಂಚಿನತ್ತ ಸಾಗುತ್ತಿರುವುದನ್ನು ನಾವು ಗಮನಿಸಬಹುದು. ಸೊ ಪ್ರತಿ ವರ್ಷ 3ನೇ ಶನಿವಾರ ಇಂಟರ್ನ್ಯಾಷನಲ್ ರೆಡ್ ಪಾಂಡಾ ಡೇ ಅನ್ನ ನಾವು ಆಚರಣೆ ಮಾಡ್ತೀವಿ. ಸೊ ಇಲ್ಲಿ ಪ್ರತಿ ವರ್ಷ 3ನೇ ಶನಿವಾರದಂದು ನಾವು ಇಂಟರ್ನ್ಯಾಷನಲ್ ರೆಡ್ ಪಾಂಡಾ ಡೇ ಅನ್ನ ಆಚರಣೆ ಮಾಡ್ತೀವಿ. ಸೊ ಇದು ಯಾವ ಶನಿವಾರ ಅಂತಂದ್ರೆ ಇಲ್ಲಿ ಸೆಪ್ಟೆಂಬರ್ 18 ಅಂತೇಳಿ ನಾವು ಕರಿಬಹುದು. ಅಂದ್ರೆ ಸೆಪ್ಟೆಂಬರ್ ತಿಂಗಳ ಪ್ರತಿ 3ನೇ ಶನಿವಾರವನ್ನು ನಾವು ಇಂಟರ್ನ್ಯಾಷನಲ್ ರೆಡ್ ಪಾಂಡಾ ಡೇ ಆಗಿ ಆಚರಣೆಯನ್ನ ಮಾಡ್ತೀವಿ. ಸೊ 2021ರ 3ನೇ ಶನಿವಾರ ಸೆಪ್ಟೆಂಬರ್ 18 ಆಗಿತ್ತು. ಹಾಗಾಗಿ ಆ ದಿನವನ್ನು ನಾವು ರೆಡ್ ಪಾಂಡಾ ಡೇ ಅಂತೇಳಿ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ರಾಷ್ಟ್ರೀಯ ಪಾಂಡಾ ಡೇ ಅನ್ನ, ಸೊ ಇದು ಅಂತಾರಾಷ್ಟ್ರೀಯ ರೆಡ್ ಪಾಂಡಾ ದಿನ. ಸೊ ಅದೇ ರೀತಿ ರಾಷ್ಟ್ರೀಯ
ಪಾಂಡಾ ದಿನವನ್ನು ನಾವು ಮಾರ್ಚ್ 16ರಂದು ಆಚರಣೆ ಮಾಡ್ತೀವಿ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ನ 3ನೇ ಶನಿವಾರದಂದು ಆಚರಣೆ ಮಾಡಿದರೆ ರಾಷ್ಟ್ರದಲ್ಲಿ ಅಥವಾ ರಾಷ್ಟ್ರೀಯದಲ್ಲಿ, ಸೊ ನಮ್ಮ ರಾಷ್ಟ್ರದಲ್ಲಿ ರೆಡ್ ಪಾಂಡಾದ ಸಂರಕ್ಷಣೆಗಾಗಿ ಅಥವಾ ಅವುಗಳ ಬೆಂಬಲವನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ನಾವು ಮಾರ್ಚ್ 16ನೇ ತಾರೀಕಿನಂದು ರಾಷ್ಟ್ರೀಯ ಪಾಂಡಾ ದಿನವನ್ನು ಆಚರಣೆಯನ್ನು ಮಾಡ್ತೀವಿ. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡುವುದಾದರೆ ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಸೊ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇಲ್ಲಿ ನಾವು NHRC ಅಂತೇಳಿ ಕರಿತೀವಿ ಇದನ್ನು. ಸೊ NHRC ಅಂತಂದ್ರೆ ಇಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತೇಳಿ ನಾವು ಇಂಗ್ಲಿಷಲ್ಲಿ ಇದು NHRC ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸೊ ಇಲ್ಲಿ ಈ NHRC ಬಗ್ಗೆ ನಾವು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸೊ ಇದರಲ್ಲಿ ಪ್ರತಿ ನಮ್ಮ ಎಕ್ಸಾಮ್ಸಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೇಳಿ ಬರುತ್ತೆ. ಸೊ ಇಲ್ಲಿ ಇದು NHRC ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೇಳಿ ನಾವು ಕರಿಬಹುದು. ಸೊ ಇದು ಸಂವಿಧಾನಬದ್ಧವಾದ ಸಂಸ್ಥೆ ಅಂತೇಳಿ ಹೇಳ್ಬೋದು. ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಾಂವಿಧಾನಿಕ ಸಂಸ್ಥೆ ಅಂತೇಳಿ ಕರಿಬಹುದು. ಸೊ ಯಾವ ಒಂದು ಸಂಸ್ಥೆ ಅಥವಾ ಯಾವ ಸಂಘಟನೆಗಳು ಸಂವಿಧಾನದ ಅಡಿಯಲ್ಲಿ ಭಾಗವಾಗಿರ್ತಾವೋ ಅಥವಾ ಸಂವಿಧಾನದ ಅಡಿಯಲ್ಲಿ ಅಡಗಿರ್ತಾವೋ ಅವುಗಳನ್ನು ನಾವು ಸಾಂವಿಧಾನಿಕ ಸಂಸ್ಥೆ ಅಂತೇಳಿ ಕರಿತೀವಿ. ಸೊ ಇನ್ನೊಂದು ಅಸಂವಿಧಾನಿಕ ಸಂಸ್ಥೆ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತೇಳಿ ಕರಿತೀವಿ. ಅಂದರೆ ಸಂವಿಧಾನೇತರ ಸಂಸ್ಥೆಗಳು ಅಂತೇಳಿ ಕರಿತೀವಿ. ಅವುಗಳನ್ನು ಕೇವಲ ಶಾಸನಬದ್ಧತೆಯಲ್ಲಿ ಅಥವಾ ಶಾಸನಬದ್ಧವಾಗಿ ನಾವು ರಚನೆ ಮಾಡಲಾಗಿರುತ್ತದೆ. ಆದರೆ ಅವುಗಳ ವಿಧಿಗಳು ನಮಗೆ ಸಂವಿಧಾನದಲ್ಲಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಇಲ್ಲಿ NHRC ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅನ್ನುವಂಥದ್ದು ಸಂವಿಧಾನಿಕ ಸಂಸ್ಥೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಇದು ಶಾಸನೀಯ ಆಯೋಗವಾಗಿದ್ದು, ಸೊ ಇದು NHRC ಅನ್ನುವಂಥದ್ದು ಶಾಸನೀಯ ಆಯೋಗವಾಗಿದ್ದು ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಅಡಿಯಲ್ಲಿ ಸಂಸತ್ತಿನ ಕಾಯ್ದೆ ಅನ್ವಯ ಸ್ಥಾಪಿಸಲಾಗಿದೆ. ಸೊ ಇದನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ನ್ಯಾಷನಲ್ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಈ NHRC ಅನ್ನ, ಈ ಸಂವಿಧಾನಿಕ ಸಂಸ್ಥೆಯನ್ನ 1993ರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಅಡಿಯಲ್ಲಿ ಸಂಸತ್ತಿನ ಕಾಯ್ದೆಯನ್ವಯ ಈ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ. ಈ ಆಯೋಗವು ಮಾನವ ಹಕ್ಕುಗಳ ರಕ್ಷಣೆ, ಉತ್ತೇಜನ ಹಾಗೂ ಎಲ್ಲರಿಗೂ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಕಾರ್ಯನಿರ್ವಹಿಸುತ್ತದೆ. ಸೊ ಈ ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ಇದು ಎಲ್ಲ ಮಾನವರ ರಕ್ಷಣೆ, ಮಾನವನ ಉತ್ತೇಜಕ್ಕಾಗಿ ಹಾಗೂ ಎಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಇದು ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಮೂಲಭೂತ ರಕ್ಷಣೆಗಳಿಗೆ ಕಾಪಾಡಿಕೊಳ್ಳುತ್ತೆ ಅಥವಾ ಮೂಲಭೂತ ಹಕ್ಕುಗಳ ರಕ್ಷಣೆಗಳಿಗಾಗಿ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ ನಾವು ತಿಳಿದುಕೊಳ್ಳಬಹುದು. ನಂತರ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹೆಡ್ ಕ್ವಾರ್ಟರ್ಸ್ ಅಂತೇಳಿ ಕರಿತೀವಿ ನಾವು. ಸೊ ಇದರ NHRC ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಪ್ರಸ್ತುತ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾ ಈ NHRCಯ ಅಧ್ಯಕ್ಷರು. ಪ್ರಸ್ತುತ ಸಮಯದ ಅಂದರೆ 2021ರ ಅವಧಿಗೆ ಅಥವಾ 2021ರಲ್ಲಿ ಅಂದರೆ ಪ್ರಸ್ತುತ ಸಮಯದಲ್ಲಿ ಅರುಣ್ ಕುಮಾರ್ ಮಿಶ್ರಾರವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸೊ ಇದರಲ್ಲಿ ಒಬ್ಬ ಅಧ್ಯಕ್ಷರು ಇರ್ತಾರೆ ಹಾಗೂ ಇತರೆ 4 ಸದಸ್ಯರನ್ನು ಒಳಗೊಂಡಿರುತ್ತೆ. ಈ NHRC ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಒಬ್ಬ ಅಧ್ಯಕ್ಷ ಮತ್ತು 4 ಇತರೆ ಸದಸ್ಯರುಗಳನ್ನು ಹೊಂದಿರುತ್ತೆ ಅಥವಾ ಸದಸ್ಯರನ್ನು ಒಳಗೊಂಡಿರುತ್ತದೆ. ಸೊ ಇವರ ನೇಮಕಾತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಲಹಾ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಸೊ ಇದು ಸಾಂವಿಧಾನಿಕ ಸಂಸ್ಥೆಯಾಗಿರುವ ಕಾರಣ ರಾಷ್ಟ್ರಪತಿಯವರು ಅಧ್ಯಕ್ಷರು ಮತ್ತು ಒಬ್ಬ ಅಧ್ಯಕ್ಷ ಪ್ಲಸ್ 4 ಜನ ಇತರೆ ಸದಸ್ಯರುಗಳನ್ನು, ಒಟ್ಟಾರೆ 5 ಜನರನ್ನ ರಾಷ್ಟ್ರಪತಿಯವರು ಸಲಹಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನೇಮಕ ಮಾಡಲಾಗುತ್ತೆ. ಸಲಹಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ
NHRCಯ ಮೆಂಬರ್ಸ್ ಅಂದರೆ ಅಧ್ಯಕ್ಷ ಮತ್ತು 4 ಜನ ಇತರೆ ಸದಸ್ಯರುಗಳನ್ನ ಸಲಹಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಸೊ ಈ ಸಲಹಾ ಸಮಿತಿಯು ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಸಲಹಾ ಸಮಿತಿಯು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಲೋಕಸಭಾಧ್ಯಕ್ಷರು, ರಾಜ್ಯಸಭೆಯ ಉಪಸಭಾಪತಿ, ಸಂಸತ್ತಿನ ಉಭಯ ಸದನದ ವಿರೋಧ ಪಕ್ಷಗಳು ಅಂದರೆ ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭಾ. ಅಂದರೆ ಈ ಸಲಹಾ ಸಮಿತಿಯ ಶಿಫಾರಸ್ಸಿಗೆ ಅಂದರೆ ರಾಷ್ಟ್ರಪತಿಯವರಿಗೆ ಸಲಹಾ ಸಮಿತಿ ಶಿಫಾರಸ್ಸಿನ ಮೇರೆಗೆ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಆದರೆ ಈ ಸಲಹಾ ಸಮಿತಿಯ ಶಿಫಾರಸ್ಸು ಅಥವಾ ಸಲಹಾ ಸಮಿತಿಯು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಲೋಕಸಭಾಧ್ಯಕ್ಷರು, ರಾಜ್ಯಸಭೆಯ ಉಪಸಭಾಪತಿಯರು, ವೈಸ್ ಚೇರ್ಮನ್ ಉಪಸಭಾಪತಿಯು, ನಂತರ ಸಂಸತ್ತಿನ ಉಭಯ ಸದನದ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಕೇಂದ್ರ ಗೃಹ ಸಚಿವರನ್ನು ಒಳಗೊಂಡಿರುತ್ತದೆ. ಕೇಂದ್ರ ಗೃಹ ಸಚಿವರು ಅಂದರೆ ಹೋಮ್ ಮಿನಿಸ್ಟರ್ ಅಂತೇಳಿ ಹೇಳ್ತೀವಿ ನಾವು. ಈ ಸಲಹಾ ಸಮಿತಿಯು ಒಟ್ಟು 6 ಜನರನ್ನ ಒಳಗೊಂಡಿರುತ್ತದೆ. ಸೊ ಈ 6 ಜನರ ಸಲಹಾ ಸಮಿತಿ ಒಳಗೊಂಡಿರುವಂಥದ್ದು, ಇದರ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಯವರು ವಹಿಸಿರ್ತಾರೆ. ಸೊ ಈ 6 ಜನರು ಹೆಸರನ್ನು ನೇಮಕ ಮಾಡ್ತಾರೆ ಅಥವಾ ಶಿಫಾರಸನ್ನು ಮಾಡ್ತಾರೆ. ಇವರು ಈ ಸಲಹಾ ಸಮಿತಿ ಶಿಫಾರಸು ಮಾಡಿದ ಹೆಸರುಗಳನ್ನು ರಾಷ್ಟ್ರಪತಿಯವರು ಅಧ್ಯಕ್ಷರಾಗಿ ಮತ್ತೆ ಇತರೆ ಸದಸ್ಯರನ್ನಾಗಿ ನೇಮಕ ಮಾಡುತ್ತೆ. ಸೊ ಇವರ ಅಧಿಕಾರಾವಧಿ 5 ವರ್ಷದವರೆಗೆ ಇರುತ್ತೆ. ಇವರ ಅಧಿಕಾರಾವಧಿ 5 ವರ್ಷಗಳಿಗೆ ಇರುತ್ತೆ ಅಥವಾ 70 ವರ್ಷಕ್ಕೆ ತುಂಬುವವರೆಗೆ ಇರುತ್ತೆ. ಅಂದರೆ ಅವರ ವಯಸ್ಸಿನ ಒಟ್ಟು 70 ವರ್ಷ ತುಂಬುವವರೆಗೆ ಇರುತ್ತೆ. ಸೊ ಇವರು ಮರುನಾಮಕರಣನೂ ಸಹವಾಗಬಹುದು, ಆದರೆ ಯಾವುದೇ ಇತರೆ ಹುದ್ದೆಗೆ ನೇಮಕ ಮಾಡುವಂತಿಲ್ಲ. ಸೊ ಇವರ ನೇಮಕಾತಿ ಮರುವಾಗಿ ನೇಮಕವಾಗಬಹುದು. ಮರು ನೇಮಕಾತಿ ಇವರು ಸಂಭವ ಇದೆ. ಸೊ ಇವರು ಮರು ನೇಮಕಾತಿ ಆಗ್ಬೋದು. ಇವರ ಅಧಿಕಾರಾವಧಿ 5 ವರ್ಷಗಳು ಅಥವಾ 70 ವರ್ಷಗಳು, ಯಾವುದು ಮುಂಚೆ ಆಗುತ್ತೋ ಅದಕ್ಕೆ ಬದ್ಧರಾಗಿರ್ತಾರೆ. ಆಮೇಲೆ ಇವರು ಮರು ನೇಮಕಾತಿಯೂ ಸಹ ಆಗೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಸೊ ಇವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಾರೆ. ಹಾಗೆಯೇ ಇದರ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ಬೇಕು. ಸೊ ಇಲ್ಲಿ ಅಧ್ಯಕ್ಷರು ಇತರೆ ಸದಸ್ಯರು ಅಂತೇಳಿ ಹೇಳಿದ್ವಿ ನಾವು. ಸೊ ಈ ಒಬ್ಬ ಅಧ್ಯಕ್ಷರು ಈಗಿನ ಪ್ರಸ್ತುತ ಅರುಣ್ ಕುಮಾರ್ ಮಿಶ್ರಾ ಅವರಿದ್ದಾರೆ. ಅಂದ್ರೆ ಆ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ಬೇಕು. ಸೊ ಅಂದ್ರೆ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ಬೇಕು ಅಂತೇಳಿ ಹೇಳ್ತೀವಿ ನಾವು. ಮುಖ್ಯ ನ್ಯಾಯಾಧೀಶರಾಗಿದ್ರೆ ಮಾತ್ರ ಅವರು ಇದರ NHRCಯ ಅಧ್ಯಕ್ಷರಾಗಿರ್ಬೋದು. ಅದೇ ರೀತಿ ಇತರೆ 4 ಜನ ಸದಸ್ಯರುಗಳು ಒಬ್ಬ ಸುಪ್ರೀಂ ಕೋರ್ಟಿನ ನಿವೃತ್ತ ಅಥವಾ ಸೇವೆಯಲ್ಲಿರುವ ನ್ಯಾಯಾಧೀಶರಾಗಿರ್ಬೇಕು. ಇನ್ನೊಬ್ಬರು ಹೈಕೋರ್ಟಿನ ನಿವೃತ್ತ ಅಥವಾ ಸೇವೆಯಲ್ಲಿರುವ ನ್ಯಾಯಾಧೀಶರು ಆಗಿರಬೇಕು. ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟಿನ ನಿವೃತ್ತ ಅಥವಾ ಸೇವೆಯಲ್ಲಿರುವಂತಹ ನ್ಯಾಯಾಧೀಶರಾಗಿರಬೇಕು. ಇವರಿಬ್ಬರಾದ್ರು. ನಂತರ ಇನ್ನು ಉಳಿದ ಇಬ್ಬರು ಉಳಿದ ಇಬ್ಬರು ಸದಸ್ಯರುಗಳು ಮಾನವ ಹಕ್ಕುಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿರುವಂತವರು ಅಥವಾ ಅನುಭವ ಉಳ್ಳವರಾಗಿರಬೇಕು ಅಂತೇಳಿ ನಾವು ಹೇಳ್ಬೋದು. ನಂತರ ಈ ಪದನಿಮಿತ್ತ ಸದಸ್ಯರುಗಳು ಇರ್ತಾರೆ ಇದರಲ್ಲಿ. ಸೊ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು, ಹಾಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರುಗಳು. ಸೊ ಈ ಒಟ್ಟು 4 ಜನ ಪದನಿಮಿತ್ತ ಸದಸ್ಯರುಗಳಾಗಿರ್ತಾರೆ. ಅಂದ್ರೆ ಒಟ್ಟು ಇಲ್ಲಿ ನಮಗೆ ಒಬ್ರು ಸದಸ್ಯರಿರ್ತಾರೆ, ಅವರು ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರುಗಳಾಗಿರ್ಬೇಕು. ಉಳಿದ 4 ಜನ ಇತರೆ ಸದಸ್ಯರುಗಳನ್ನ ಅಲ್ಲಿ ಸಲಹಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ, ಅಂದ್ರೆ ಸಲಹಾ ಸಮಿತಿಯಲ್ಲಿ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಲೋಕಸಭೆಯ ಸಭಾಧ್ಯಕ್ಷರು, ರಾಜ್ಯಸಭೆಯ ಉಪಸಭಾಪತಿಗಳು, ಕೇಂದ್ರದ ಗೃಹ ಮಂತ್ರಿಗಳು, ಹಾಗೆ ವಿರೋಧ ಪಕ್ಷದ ನಾಯಕ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿನ ವಿರೋಧ ಪಕ್ಷದ ನಾಯಕರುಗಳು ಸಲಹಾ ಸಮಿತಿಯ ಸದಸ್ಯತ್ವವನ್ನು ಹೊಂದಿರ್ತಾರೆ. ಸೊ ಆ ಸಲಹಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಸದಸ್ಯರು ಮತ್ತು ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಉಳಿದ 4 ಜನರಲ್ಲಿ ಇಬ್ಬರು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟಿನ ನಿವೃತ್ತ ಅಥವಾ ಸೇವೆಯಲ್ಲಿರುವಂತಹ ನ್ಯಾಯಾಧೀಶರುಗಳಾಗಿದ್ರೆ, ಇನ್ನು ಉಳಿದ ಇಬ್ಬರು ಅಪಾರವಾದ ಮಾನವ ಹಕ್ಕುಗಳ ಬಗ್ಗೆ ಅಪಾರವಾದ ಅನುಭವವುಳ್ಳ ಅಥವಾ ಅಪಾರವಾದ ಜ್ಞಾನವನ್ನು ಹೊಂದಿರುವಂತಹ ಇಬ್ಬರು ಸದಸ್ಯರುಗಳನ್ನ ಸಲಹಾ ಸಮಿತಿ ಶಿಫಾರಸು ಮಾಡುತ್ತೆ. ಇನ್ನು ಉಳಿದ 4 ಜನ
ಪದನಿಮಿತ್ತ ಸದಸ್ಯರುಗಳಾಗಿರ್ತಾರೆ. ಸೊ ಇದು NHRCಯ ಇನ್ನುಳಿದ 4 ಜನ ಪದನಿಮಿತ್ತ ಸದಸ್ಯರುಗಳಾಗಿರ್ತಾರೆ. ಸೊ ಅವರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಿರ್ತಾರೆ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರುಗಳಿರ್ತಾರೆ, ಹಾಗೆ ಕೊನೆಯದಾಗಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರುಗಳು ಸಹ ಇರ್ತಾರೆ. ಒಟ್ಟು ಇದು 9 ಜನರ ಸದಸ್ಯರುಗಳನ್ನು ಹೊಂದಿರ್ತಾರೆ. ಒಬ್ಬರು ಅಧ್ಯಕ್ಷರು, 4 ಜನ ಸದಸ್ಯರು ಹಾಗೂ ಇನ್ನೂ 4 ಜನ ಪದನಿಮಿತ್ತ ಸದಸ್ಯರುಗಳನ್ನು ಹೊಂದಿದ್ದು ಈ NHRC ತನ್ನ ಅಂದರೆ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರಲ್ಲಿ 93ರ ಕಾಯ್ದೆಯಡಿಯಲ್ಲಿ ಜಾರಿಗೆ ಬಂದಿದ್ದು, ಇದು ಮಾನವರ ರಕ್ಷಣೆ, ಉತ್ತೇಜಕ್ಕಾಗಿ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆಗೋಸ್ಕರವಾಗಿ ಕಾರ್ಯನಿರ್ವಹಿಸುವಂಥದ್ದು ನಾವು ಇದರಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ GI ಟ್ಯಾಗ್ ಪಡೆದ ನಾಗಾಲ್ಯಾಂಡಿನ ಸಿಹಿ ಸೌತೆಕಾಯಿ. ಸೊ ಇದರಲ್ಲಿನೂ ಸಹ ನಾವು ಆಲ್ರೆಡಿ GI ಟ್ಯಾಗ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇದು ನಿರ್ದಿಷ್ಟ ಪ್ರದೇಶದ ಗುಣಮಟ್ಟವನ್ನು ಹೊಂದಿರುವಂತಹ ಅಥವಾ ನಿರ್ದಿಷ್ಟ ಪ್ರದೇಶದಲ್ಲಿನ ಆಯಾ ವಸ್ತುಗಳ ನಿರ್ದಿಷ್ಟ ಭೌಗೋಳಿಕ ಮೂಲವನ್ನು ಹೊಂದಿರುವಂತಹ ಮತ್ತು ಗುಣಗಳನ್ನು ಹೊಂದಿರುವ ಉತ್ಪನ್ನಗಳ ಮೇಲೆ ಬಳಸುವ ಸಂಕೇತವನ್ನು ನಾವು ಅಥವಾ ಸಾಂಕೇತಿಕವಾಗಿ ಖ್ಯಾತಿಯನ್ನು ಪಡೆದಂತಹ ವಸ್ತುಗಳನ್ನ GI ಟ್ಯಾಗ್ ಅನ್ನು ಕೊಡಲಾಗುತ್ತೆ. ಅಂದ್ರೆ ಆ ಸ್ಥಳೀಯ ವ್ಯವಹಾರಗಳನ್ನ ಅಥವಾ ಸ್ಥಳೀಯವಾಗಿ ನಾವು ಏನು ಆ ಸ್ಥಳೀಯ ಗುಣಮಟ್ಟವನ್ನು ಹೆಚ್ಚು ಅಭಿವೃದ್ಧಿಪಡಿಸೋದಕ್ಕೋಸ್ಕರವಾಗಿ ಈ GI ಟ್ಯಾಗ್ ಅನ್ನು ಕೊಡಲಾಗುತ್ತೆ. ಸೊ ಇದರ ರಿನ್ಯೂವಲ್ ಪೀರಿಯಡ್ 10 years ಅಂತೇಳಿ ಹೇಳಿದ್ದೀವಿ ನಾವು. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ನೇರವಾಗಿ ನಾವು ಈ ಸಿಹಿ ಸೌತೆಕಾಯಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸಿಹಿ ಸೌತೆಕಾಯಿ ಬಗ್ಗೆ ಚರ್ಚೆ ಮಾಡೋಣ. ಸೊ ಇದನ್ನ ನಾಗಾ ಕುಕುಂಬರ ಅಂತೇಳಿ ಕರಿತೀವಿ ಅಥವಾ ನಾಗಾ ಸೌತೆಕಾಯಿ ಅಂತೇಳಿ ಕರೆಯಲಾಗುತ್ತೆ. ಸೊ ಈ ನಾಗಾಲ್ಯಾಂಡಿನ ಸಿಹಿ ಸೌತೆಕಾಯನ್ನ ನಾಗಾ ಕುಕುಂಬರ್ ಅಥವಾ ನಾಗಾ ಸೌತೆಕಾಯಿ ಅಂತೇಳಿ ಕರೆಯಲಾಗುತ್ತೆ. ಸೊ ಇದನ್ನ ಇತ್ತೀಚೆಗೆ ಭೌಗೋಳಿಕ ಗುರುತಿನ ಮಾನ್ಯತೆಯನ್ನು ನೀಡಲಾಗಿದೆ. ದಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಡಕ್ಷನ್ ಆ್ಯಕ್ಟ್ 1999ನಂತೆ ಇದು ಕೃಷಿ ಉತ್ಪನ್ನವಾಗಿ ಭೌಗೋಳಿಕ ಗುರುತಿನ ಮಾನ್ಯತೆಯನ್ನು ಗಿಟ್ಟಿಸಿರುವಂಥದ್ದು. ಅಂದರೆ ನಾವು ಆಲ್ರೆಡಿ ಇದನ್ನು ಚರ್ಚೆ ಮಾಡಿದ್ದೀವಿ. 1999ರ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಡಕ್ಷನ್ ಆ್ಯಕ್ಟ್ ಆಧಾರವಾಗಿ ದಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಎಂಬ ಉತ್ಪನ್ನವಾಗಿ ಭೌಗೋಳಿಕ ಗುರುತಿನ ಮಾನ್ಯತೆಯನ್ನು ಗಿಟ್ಟಿಸಿರುವಂಥದ್ದು ನಾವು ಚರ್ಚೆ ಮಾಡಿದ್ದೀವಿ. ಈಶಾನ್ಯ ರಾಜ್ಯ ನಾಗಾಲ್ಯಾಂಡಿನಲ್ಲಿ ಬೆಳೆಯಲಾಗುವ ಇದು ಸಿಹಿಯಾಗಿದ್ದು ಹಸಿರು ಬಣ್ಣವನ್ನು ಹೊಂದಿರುತ್ತೆ. ಸೊ ಈ ಸಿಹಿ ಸೌತೆಕಾಯಿಯ ಮುಖ್ಯ ಗುಣಲಕ್ಷಣಗಳು ಏನೇನು ಅಂದರೆ ಆ ಸೌತೆಕಾಯಿಯು ಸಿಹಿಯಾಗಿದ್ದು ಹಸಿರು ಬಣ್ಣವನ್ನು ಹೊಂದಿರುವಂಥದ್ದು. ಅಸ್ಸಾಂನಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ತೈ, ಅಹೋ ಮತ್ತು ಮತಕ್ಗಳು ಸೇರಿವೆ. ಸೊ ಇಲ್ಲಿ ನಾವು ಹೇಳ್ಬೋದು, ಇತ್ತೀಚೆಗೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಇವೆರಡು ಬುಡಕಟ್ಟು ಸಮುದಾಯಗಳ ಮುಖಂಡರೊಂದಿಗೆ ಮಾತುಕತೆ ನಡೆಸಿರುವುದನ್ನು ಸಹ ಇಲ್ಲಿ ನಾವು ನೋಡಿರ್ಬೋದು. ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ನಾಗಾಲ್ಯಾಂಡಿನ ಮೊದಲ ಮತ್ತು ಭಾರತದ ಒಟ್ಟಾರೆ 61ನೇ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನು ಇಂಡಿಯಾ ಕೇಂದ್ರವನ್ನು ಕೊಹಿಮಾದಲ್ಲಿ ಉದ್ಘಾಟಿಸಲಾಗಿದೆ. ಸೊ ನಾಗಾಲ್ಯಾಂಡಿನ ಕೊಹಿಮಾದಲ್ಲಿ ಈ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನು ಉದ್ಘಾಟಿಸಲಾಗಿದೆ. ಸೊ ಇಲ್ಲಿ ಈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಈ ಸಚಿವಾಲಯದ ಅಡಿಯಲ್ಲಿ ಒಂದು ಪ್ರಧಾನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಸ್ಥೆಯಾಗಿದ್ದು, ಅಂದರೆ ಈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಈ ಸಾಫ್ಟ್ವೇರ್ ಅನ್ನುವಂಥದ್ದು ಅಥವಾ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನುವಂಥದ್ದು ಒಂದು ಪ್ರಧಾನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಸ್ಥೆಯಾಗಿದ್ದು ಇದು 1999 ಮೊದಲ ಬಾರಿಗೆ 1991ರಲ್ಲಿ ಈ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ. ಅಂದರೆ ದೇಶದಿಂದ ಸಾಫ್ಟ್ವೇರ್ ರಫ್ತುಗಳನ್ನು ಉತ್ತೇಜಿಸುವುದು ಮತ್ತು ಅವರಿಗೆ ಸೇವೆಗಳನ್ನು ಒದಗಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪನೆ ಮಾಡಿದ್ದು 1991ರಲ್ಲಿ. ಇದರ ಮುಖ್ಯ ಉದ್ದೇಶ ಅಥವಾ ಗುರಿ ಏನು ಅಂತಂದರೆ ದೇಶದಿಂದ ಸಾಫ್ಟ್ವೇರಿನ ರಫ್ತುಗಳ ಪ್ರಮಾಣವನ್ನು ಹೆಚ್ಚಿಸುವಂಥದ್ದು. ಸಾಫ್ಟ್ವೇರ್ ರಫ್ತುಗಳನ್ನು ಉತ್ತೇಜಿಸುವುದಕ್ಕೋಸ್ಕರವಾಗಿ ಮತ್ತು ಅವರಿಗೆ ಸೇವೆಗಳನ್ನು ಒದಗಿಸುವುದಕ್ಕೋಸ್ಕರವಾಗಿ ಈ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ನಾವು ಸ್ಥಾಪನೆ ಮಾಡಲಾಗಿದೆ. ಸೊ ಇದರಡಿಯಲ್ಲಿ ಉದ್ಯಮ, ನಾವೀನ್ಯತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸ್ಟಾರ್ಟಪ್ಗಳು ಮುಂತಾದ ಉದಯೋನ್ಮುಖ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಉತ್ತೇಜಿಸಲು
ಈ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ನಾವು ಸ್ಥಾಪಿಸಲಾಗಿದೆ. ಅಂದರೆ ಇದರಲ್ಲಿ ಉದ್ಯಮಗಳನ್ನು ಹೆಚ್ಚು ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಅದೇ ರೀತಿ ನಾವೀನ್ಯತೆಗಳನ್ನು ಅಥವಾ ಉದಯೋನ್ಮುಖ ತಂತ್ರಜ್ಞಾನಗಳಿಂದಾಗಿ ನಾವೀನ್ಯತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಗಳನ್ನು ಉತ್ತೇಜಿಸುವುದಕ್ಕೋಸ್ಕರವಾಗಿ, ಆಮೇಲೆ ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದಕ್ಕೋಸ್ಕರವಾಗಿ, ಅಂದರೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಟೆಕ್ನಾಲಜಿಯನ್ನು ತಂತ್ರಜ್ಞಾನಗಳಿಂದಾಗಿ, ಅಂದರೆ ಮುಂತಾದ ಉದಯೋನ್ಮುಖ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಉತ್ತೇಜಿಸುವುದನ್ನು ಅಥವಾ ರಫ್ತುಗಳ ಪ್ರಮಾಣವನ್ನು ಹೆಚ್ಚು ಮಾಡುವುದಕ್ಕೋಸ್ಕರವಾಗಿ ಈ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಲಾಗಿದೆ. ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದರೆ, ರಾಜಸ್ಥಾನದಲ್ಲಿ ಸ್ಯಾಟಲೈಟ್ ರೈಲು ನಿಲ್ದಾಣಗಳ ಸ್ಥಾಪನೆ. ಸೊ ಇಲ್ಲಿ ಭಾರತೀಯ ರೈಲ್ವೆ ಇಲಾಖೆಯು ಇಂಡಿಯನ್ ರೈಲ್ವೇಸು ರಾಜಸ್ಥಾನದ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಿದ್ದು ಅವುಗಳನ್ನು ಸ್ಯಾಟಲೈಟ್ ರೈಲು ನಿಲ್ದಾಣಗಳಾಗಿ ರೂಪಿಸಿದೆ. ಸೊ ಇಂಡಿಯನ್ ರೈಲ್ವೇಸ್ ಈ ರಾಜಸ್ಥಾನದ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಿದ್ದು ಅವುಗಳನ್ನು ಸ್ಯಾಟಲೈಟ್ ರೈಟನ್ನು ನೀಡಲಾಗಿದೆ. ಅಂದರೆ ಈ ಸ್ಯಾಟಲೈಟ್ ನಿಲ್ದಾಣಗಳು ಯಾಕೆ ಉಪಯೋಗ ಆಗುತ್ತೆ ಅಂತಂದರೆ, ಇಲ್ಲಿ ಟ್ರೈನ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ, ಅಂದರೆ ಇಲ್ಲಿ ರೈಲುಗಳ ನಿಯಂತ್ರಣಕ್ಕೋಸ್ಕರವಾಗಿ, ಮತ್ತು ವಾಯ್ಸ್ ಆ್ಯಂಡ್ ಡೇಟಾ ಕಮ್ಯುನಿಕೇಷನ್, ಅಂದರೆ ಇಲ್ಲಿ ಸೌಂಡ್ ಆ್ಯಂಡ್ ಅಂದರೆ ವಾಯ್ಸ್ ಅಂದರೆ ರೈಲುಗಳ ಸೌಂಡಿಂದಾಗಿ ಅಥವಾ ವಾಯ್ಸಿಂದಾಗಿ, ಮತ್ತು ಡೇಟಾ ಕಮ್ಯುನಿಕೇಷನ್ನಿಂದಾಗಿ, ಸೊ ಡೇಟಾ ಸಂವಹನ ಕ್ರಿಯೆಯಿಂದಾಗಿ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಸ್ಯಾಟಲೈಟ್ ರೈಲು ನಿಲ್ದಾಣಗಳನ್ನು ಇತ್ತೀಚೆಗೆ ಇಂಡಿಯನ್ ರೈಲ್ವೇಸ್ ಅಂದರೆ ಭಾರತೀಯ ರೈಲ್ವೆ ಇಲಾಖೆ ರಾಜಸ್ಥಾನದಲ್ಲಿ ಇದನ್ನು ರೂಪಿಸಿದೆ. ಸೊ ಈ ಸ್ಯಾಟಲೈಟ್ ರೈಲು ನಿಲ್ದಾಣ ಡೆಲ್ಲಿಯಿಂದ ಮುಂಬೈಗೆ ಸಂಚರಿಸಲಿದೆ. ಸೊ ಈ ರಾಜಸ್ಥಾನ ನಿಲ್ದಾಣಗಳನ್ನು ಅಭಿವೃದ್ಧಿ ಸ್ಯಾಟಲೈಟ್ ರೈಲು ನಿಲ್ದಾಣಗಳಾಗಿ ರೂಪಿಸಿದೆ. ಸೊ ಸ್ಯಾಟಲೈಟ್ ರೈಲು ನಿಲ್ದಾಣ ರೂಪಿಸಿರುವಂಥದ್ದು ಕೋಟಾದಲ್ಲಿ. ಸೊ ಇಲ್ಲಿ ರಾಜಸ್ಥಾನದ ಕೋಟಾದಲ್ಲಿ, ಅಂದರೆ ಡೆಲ್ಲಿಯಿಂದ ಮುಂಬೈವರೆಗೆ ಇಲ್ಲಿ ಸರ್ಕಾರ ಉತ್ತೇಜನವನ್ನು ಅಥವಾ ಸ್ಥಾಪನೆ ಮಾಡಿದೆ. ಸೊ ಕೋಟಾದಿಂದಾಗಿ ಡೆಲ್ಲಿಯಿಂದ ಮುಂಬೈ ವಯ ಕೋಟಾದ ಅಡಿಯಲ್ಲಿ ಅದು ರೈಲು ಪ್ರಯಾಣ ಮಾಡುತ್ತೆ. ಸೊ ಹಾಗಾಗಿ ಆ ರೈಲು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಡೆಲ್ಲಿಯಿಂದ ಮುಂಬೈಗೆ ಅಲ್ಲಿ ರೈಲು ರಾಜಸ್ಥಾನದ ಕೋಟಾದ ವಯದ ಮೂಲಕ ಸ್ಯಾಟಲೈಟ್ ರೈಲು ನಿಲ್ದಾಣ ಸ್ಥಾಪನೆ ಮಾಡಲಾಗಿದೆ. ಸೊ ಇದು ಈ ಸ್ಯಾಟಲೈಟ್ ರೈಲು ನಿಲ್ದಾಣ ಇದು ರೇಡಿಯೋ ಅಥವಾ ದೂರದರ್ಶನ ಕೇಂದ್ರವು ಮತ್ತೊಂದು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಸ್ವೀಕರಿಸುತ್ತದೆ ಮತ್ತು ಬೇರೆ ತರಂಗಾಂತರದಲ್ಲಿ ಮರುಪ್ರಸಾರವೂ ಸಹ ಇದು ಮಾಡುತ್ತದೆ ಅಂತೇಳಿ ನಾವು ತಿಳಿದುಕೊಳ್ಬೋದು. ಅಂದರೆ ಇಲ್ಲಿ ಒಂದು ನಿಲ್ದಾಣದಿಂದ, ಒಂದು ದೂರದರ್ಶನ ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಕಾರ್ಯಕ್ರಮಗಳನ್ನು ಸ್ವೀಕರಿಸಲು ಹಾಗೂ ಬೇರೆ ತರಂಗಾಂತರಗಳನ್ನು ಮರುಪ್ರಸಾರ ಮಾಡೋದಕ್ಕೋಸ್ಕರವಾಗಿ ಈ ಸ್ಯಾಟಲೈಟ್ ರೈಲು ನಿಲ್ದಾಣಗಳು ಅತ್ಯವಶ್ಯಕವಾಗಿ ನಾವು ಉಪಯೋಗಿಸಲಾಗುತ್ತದೆ. ಸೊ ಹೀಗೆ ರೈಲು ನಿಲ್ದಾಣಗಳಲ್ಲಿ ಹೀಗೆ ರಾಜಸ್ಥಾನದಲ್ಲಿ ಅಥವಾ ಈ ಸ್ಯಾಟಲೈಟ್ ರೈಲು ನಿಲ್ದಾಣಗಳ ಅತಿ ಮುಖ್ಯವಾದ ಕಾರ್ಯ ಅಂತೇಳಿ ನಾವು ಹೇಳ್ಬೋದು. ಅಂದರೆ ವಾಯ್ಸ್ ಕಮ್ಯುನಿಕೇಷನ್ ಮಾಡ್ತಾ ಇದೆ, ಅಲ್ಲಿ ಆಕ್ಸಿಡೆಂಟ್ಸ್ಗಳಾಗ್ತಿರುವಂಥದ್ದನ್ನು ತಡೆಗಟ್ತಾ ಇದೆ, ಅಂದರೆ ಅಲ್ಲಿ ರೈಲನ್ನು ನಿಯಂತ್ರಣ ಮಾಡ್ತಿರುವಂಥದ್ದು, ಡೇಟಾವನ್ನು ಕಮ್ಯುನಿಕೇಟ್ ಮಾಡ್ತಿರುವಂಥದ್ದು, ಈ ರೀತಿ ದೂರದರ್ಶನದ ಮೂಲಕ ಅಥವಾ ರೇಡಿಯೋಗಳ ಮೂಲಕ ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಕಾರ್ಯಕ್ರಮಗಳನ್ನು ಸ್ವೀಕರಿಸುವುದು ಮತ್ತು ಬೇರೆ ತರಂಗಾಂತರಗಳನ್ನು ಮರುಪ್ರಸಾರ ಮಾಡುವಂಥದ್ದು ಸಹ ಈ ಸ್ಯಾಟಲೈಟ್ ರೈಲು ನಿಲ್ದಾಣಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಸೊ ಹೀಗಾಗಿ ಕಂಪ್ಲೀಟ್ಲಿ ರೈಲು ನಿಲ್ದಾಣಗಳನ್ನು ಟೆಕ್ನಿಕಲಿ ಅಂದರೆ ಉದಯೋನ್ಮುಖ ತಂತ್ರಜ್ಞಾನಗಳಿಂದಾಗಿ ಹೆಚ್ಚು ಅಭಿವೃದ್ಧಿಪಡಿಸುವಂಥದ್ದು ಸರ್ಕಾರದ ಮುಖ್ಯ ಕಾರ್ಯವಾಗಿದೆ. ನಂತರ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದರೆ ರೈಲು ಕೌಶಲ್ಯ ವಿಕಾಸ ಯೋಜನೆ. ಸೊ ಈ ರೈಲು ಕೌಶಲ್ಯ ವಿಕಾಸ ಯೋಜನೆ ಅಂದರೆ ಏನು? ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ PMKVY, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ PM ಕೌಶಲ್ ವಿಕಾಸ್ ಯೋಜನೆ KVY, ನಮ್ಮ ಸಾಕಷ್ಟು ಬಾರಿ ಇದನ್ನ ಆರ್ಟಿಕಲ್ ಅಲ್ಲಿ ನಾವು ನೋಡಿರ್ತೀವಿ, ನ್ಯೂಸ್ ಪೇಪರ್ ಅಲ್ಲಿ ಕಾಣ್ತೀವಿ. ಸೊ ಇದರ ಅಡಿಯಲ್ಲಿ ಕೌಶಲ್ ವಿಕಾಸ್ ಯೋಜನೆ ಅಂದರೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಂಥ ಯೋಜನೆ ಇದಾಗಿದ್ದು, ಅಲ್ಲಿ ಯಾರು ಕಲಿಯೋದಕ್ಕೆ ಹೆಚ್ಚಿನ ಆಸಕ್ತರಿರ್ತಾರೋ ಅವರುಗಳಿಗೆ ಸ್ಕಿಲ್ಗಳನ್ನು ಕೊಟ್ಟು, ಅಂದರೆ ಕೌಶಲ್ಯಗಳನ್ನು ನೀಡಿ ಅವರುಗಳನ್ನು ಉತ್ತೇಜಿಸುವುದಕ್ಕೋಸ್ಕರವಾಗಿ ಈ ಯೋಜನೆ ಅಸ್ತಿತ್ವದಲ್ಲಿದೆ. ಸೊ ಈ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲು ಕೌಶಲ್ಯ ವಿಕಾಸ್ ಯೋಜನೆಯನ್ನು ಆರಂಭ ಮಾಡಿದ್ದಾರೆ. ಸೊ ಈ ಕೌಶಲ್ಯಗಳನ್ನು ರೈಲಿನ ಅಡಿಯಲ್ಲಿ ಅಥವಾ
ರೈಲು ಕೌಶಲ್ಯ ವಿಕಾಸ್ ಯೋಜನೆಯನ್ನ ಅಂದ್ರೆ ಇದರರ್ಥ ರೈಲಿಗೆ ಸಂಬಂಧಪಟ್ಟಂತೆ ರೈಲ್ವೇಸ್ಗೆ ಸಂಬಂಧಪಟ್ಟಂತ ಕೌಶಲ್ಯ ವಿಕಾಸಗಳನ್ನ ಜನರುಗಳಿಗೆ ಅಥವಾ ಜನಸಾಮಾನ್ಯರಿಗೆ ನೀಡಿ ಅವರುಗಳಲ್ಲಿ ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅಂದ್ರೆ ದೇಶದ ಯುವಕರಿಗೆ ಕೌಶಲ್ಯ ತರಬೇತಿ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದ್ದು, ಇದರಿಂದ ರಾಜ್ಯದ ಯುವಕರು ಉದ್ಯೋಗ ಪಡೆಯಲು ಸಾಧ್ಯವಾಗುತ್ತದೆ. ಸೊ ಈ ಅತಿ ಹೆಚ್ಚು ಉದ್ಯೋಗಗಳನ್ನು ಕಲ್ಪಿಸುವುದಕ್ಕೋಸ್ಕರವಾಗಿ ಈ ರೈಲು ಕೌಶಲ್ಯ ವಿಕಾಸ ಯೋಜನೆಯನ್ನ ಸ್ಥಾಪಿಸಲಾಗಿದೆ ಅಥವಾ ರೂಪಿಸಲಾಗಿದೆ. ಈ ಕೌಶಲ್ಯ ತರಬೇತಿಯು ಉದ್ಯಮ ಆಧಾರಿತವಾಗಿರುತ್ತದೆ. ಅಂದ್ರೆ ಅಗೇನ್ ನಾವು ಅಲ್ಲಿ ಹೇಳ್ತಿರುವಂಥದ್ದು ಕೌಶಲ್ಯ ವಿಕಾಸ ಯೋಜನೆಯಲ್ಲಿ ಉದ್ಯಮ ಮತ್ತು ಉದ್ಯೋಗಗಳನ್ನು ರೂಪಿಸುವಂಥದ್ದು ಇದರ ಮುಖ್ಯ ಕಾರ್ಯವಾಗಿರುತ್ತೆ. ಉದ್ಯೋಗಗಳನ್ನು ರೂಪಿಸುವಂಥದ್ದು ಈ ಕೌಶಲ್ಯ ವಿಕಾಸ ಯೋಜನೆಯ ಮುಖ್ಯ ಉದ್ದೇಶ ಅಥವಾ ಗುರಿಯಾಗಿರುತ್ತದೆ. ಸೊ ಈ ಕೌಶಲ್ಯ ತರಬೇತಿಯು ಉದ್ಯಮ ಆಧಾರಿತವಾಗಿದ್ದು ದೇಶದ ಯುವಕರ ಕೌಶಲ್ಯ ಹೆಚ್ಚುವುದರ ಜೊತೆಗೆ ಸ್ವಾವಲಂಬಿಗಳಾಗುತ್ತಾರೆ. ಸೊ ಈ ಕೌಶಲ್ಯ ಯೋಜನೆ ಅಡಿಯಲ್ಲಿ ಉದ್ಯೋಗಸ್ಥರು ಅಂದ್ರೆ ಯಾರು ಈ ಅಭಿವೃದ್ಧಿ ಯೋಜನೆಗಳನ್ನ ಅಥವಾ ಕೌಶಲ್ಯಗಳನ್ನ ಪಡಿತಾ ಇರ್ತಾರೋ ಅವರುಗಳು ಸ್ವಾವಲಂಬಿ ಆಗೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಸ್ವಾವಲಂಬಿಗಳಾಗೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಅಂದ್ರೆ ತಾವು ತೆಗೆದುಕೊಂಡಿರುವಂತ ಸ್ಕಿಲ್ ಅನ್ನ ತಾವು ಏನು ಈ ಯೋಜನೆ ಅಡಿಯಲ್ಲಿ ಉದ್ಯಮ ಕೌಶಲ್ಯಗಳನ್ನ ಏನು ಅಭಿವೃದ್ಧಿ ಪಡಿಸ್ಕೊಂಡಿರ್ತಾರೋ ಅಥವಾ ಏನೋ ಕೌಶಲ್ಯಗಳನ್ನ ಕಲಿತುಕೊಂಡಿರ್ತಾರೋ ಅದು ಉದ್ಯಮಕ್ಕೆ ಅನುಸಾರವಾಗಿ ಅಥವಾ ಆಯಾ ಕೌಶಲ್ಯಕ್ಕೆ ಅನುಗುಣವಾಗಿ ತಮ್ಮದೇ ಆದಂಥ ಉದ್ಯಮವನ್ನು ತಾವು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಸ್ಟಾರ್ಟ್ಅಪ್ಸ್ ಗಳನ್ನ ಹೇಳ್ತಾ ಇದ್ದೀವಿ. ಅದೇ ರೀತಿ ದೇಶದ ಯುವಕರ ಕೌಶಲ್ಯ ಹೆಚ್ಚಾಗುವುದರ ಜೊತೆಗೆ ಅವರು ಸ್ವಾವಲಂಬಿಗಳಾಗುತ್ತಾರೆ ಅಂತಲೂ ಇದರಲ್ಲಿ ನಾವು ಹೇಳ್ಬೋದು. ಸೊ ಅದೇ ಇದರ ಸ್ವಾವಲಂಬಿ ಆಗುವುದೇ ಈ ಕೌಶಲ್ಯ ವಿಕಾಸ ಯೋಜನೆಯ ಮುಖ್ಯ ಗುರಿಯಾಗಿರುತ್ತೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದ ರೈಲ್ವೆ ಸಮಸ್ಯೆಗಳು ಉದ್ಭವ ಆದಾಗ ಅವರು ಆಲ್ರೆಡಿ ಆ ರೈಲ್ವೆ ಸಮಸ್ಯೆ ಅಥವಾ ರೈಲ್ವೆ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಸ್ಕಿಲ್ ಅನ್ನು ತೆಗೆದುಕೊಂಡಿರ್ತಾರೆ. ಅಂದ್ರೆ ಕೌಶಲ್ಯವನ್ನು ಪಡೆದುಕೊಂಡಿರ್ತಾರೆ. ಅಂದ್ರೆ ಅತಿ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಹೊಂದಿರುವಂತ ಯುವಕರಾಗಿರ್ತಾರೆ. ಹಾಗಾಗಿ ಅಂತವರುಗಳಿಗೆ ಯಾವುದೇ ರೀತಿಯಾದ ಎಜುಕೇಶನ್ ಇಲ್ಲದೆ ಯಾವುದೇ ರೀತಿಯಾದ ಶಿಕ್ಷಣ ಇಲ್ಲದೇನೆ ಅವರು ತಮ್ಮ ದಿನನಿತ್ಯ ಕಾರ್ಯವೈಖರಿಗಳನ್ನ ಅಥವಾ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಲ್ಲಿ ಈ ಯೋಜನೆ ಅಡಿಯಲ್ಲಿ 75 ರೈಲ್ವೆ ತರಬೇತಿ ಸಂಸ್ಥೆಗಳನ್ನು ಸರ್ಕಾರ ನಿರ್ಮಾಣ ಮಾಡಿದೆ. 75 ರೈಲ್ವೆ ತರಬೇತಿ ಸಂಸ್ಥೆಗಳನ್ನ ಸರ್ಕಾರ ಸ್ಥಾಪನೆ ಮಾಡಿದೆ. ರೈಲ್ವೆ ತರಬೇತಿ ಸಂಸ್ಥೆಗಳನ್ನ ಜಾರಿಗೆ ತಂದಿದೆ ಅಥವಾ ಸ್ಥಾಪನೆ ಮಾಡಿದೆ. ಈ ತರಬೇತಿ ಸಂಸ್ಥೆಯಲ್ಲಿ ಸತತವಾಗಿ ಅವರಿಗೆ ಅಂದ್ರೆ 100 ಗಂಟೆಗಳ ಕಾಲ ಅವರಿಗೆ ಕೌಶಲ್ಯವನ್ನು ಸರ್ಕಾರ ನೀಡುತ್ತೆ. ಅದರ ಅಡಿಯಲ್ಲಿ ಅವರು ಆ ಕೌಶಲ್ಯವನ್ನು ಪಡೆದುಕೊಂಡು ತಮ್ಮದೇ ಆದಂತಹ ಸ್ಕಿಲ್ ಅನ್ನು ಪಡೆದುಕೊಂಡು ಅವ್ರದೇ ಆದಂತಹ ಸ್ಕಿಲ್ಗಳನ್ನ ಕೌಶಲ್ಯ ತರಬೇತಿಯನ್ನು ಪಡೆದುಕೊಂಡು ಅವರು ರಾಜ್ಯದ ವಿವಿಧ ವಲಯಗಳಿಗೆ ಹೋಗಿ ಕೆಲಸವನ್ನ ಅಥವಾ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಈ ಯೋಜನೆಯು ಸಹಾಯಕವಾಗಿರುತ್ತೆ. ಸೊ ಹಾಗಾಗಿ ಈ ಯೋಜನೆ ಅಡಿಯಲ್ಲಿ ಸರ್ಕಾರ 75 ರೈಲ್ವೆ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಜೊತೆಗೆ ಯುವಕರಿಗೆ 100 ಗಂಟೆಗಳ ಕಾಲ ಕೌಶಲ್ಯಾಭಿವೃದ್ಧಿಯ ಕುರಿತು ಪ್ರವಚನವನ್ನು ನೀಡಿ ಕ್ಲಾಸಸ್ ಅನ್ನು ನೀಡಿ ಅವರುಗಳಿಗೆ ಉದ್ಯೋಗವನ್ನು ನಿರ್ಮಾಣ ಮಾಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ ಸೊ ಇಲ್ಲಿ ನಮಗೆ ನ್ಯೂಸ್ ಪೇಪರಲ್ಲಿ ಅಂದ್ರೆ ಸಾಕಷ್ಟು ಬಾರಿ ನಮ್ಮ ದಿನನಿತ್ಯ ಓದುವಂತ ಪತ್ರಿಕೆಗಳಲ್ಲಿ ಅನಾಥ ಮಕ್ಕಳಿಗಾಗಿ PM ಕೇರ್ಸ್ ಯೋಜನೆ ಬಂದಿರುವುದನ್ನು ನಾವು ಕಂಡಿದ್ದೀವಿ. ಸೊ PM ಕೇರ್ಸ್ ಅಂತೇಳಿ ಇದೆ. PM ಕೇರ್ಸ್ ಯೋಜನೆ. ಸೊ ಈ ಯೋಜನೆ ಬರೋದಕ್ಕೆ ಮುಖ್ಯ ಕಾರಣ ಏನು, ಇದರ ಉದ್ದೇಶ ಏನು, ಅರ್ಹತೆಗಳೇನು, ವೈಶಿಷ್ಟ್ಯತೆಗಳೇನು, ಇವುಗಳನ್ನೆಲ್ಲ ನಾವು ಈ ಸ್ಲೈಡ್ ಅಲ್ಲಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಸೊ ಈ PM ಕೇರ್ಸ್ ಯೋಜನೆಯು ಕೋವಿಡ್ ಪೀಡಿತ ಮಕ್ಕಳ ಬೆಂಬಲವನ್ನು ಸೂಚಿಸುವುದಕ್ಕೋಸ್ಕರವಾಗಿ ಹಾಗೂ ಸಬಲೀಕರಣಕ್ಕಾಗಿ ಪ್ರಾರಂಭಿಸಲಾಗಿದೆ. ಮಕ್ಕಳ ಸಬಲೀಕರಣ ಹಾಗೂ ಮಹಿಳೆಯರ ಸಬಲೀಕರಣಕ್ಕಾಗಿ ಪ್ರಾರಂಭವಾಗಿರುವಂತಹ ಯೋಜನೆ ಇದು PM ಕೇರ್ಸ್ ಯೋಜನೆ. ಅನಾಥ ಮಕ್ಕಳಿಗಾಗಿ ಅಂದ್ರೆ ಕೊರೋನಾದಿಂದಾಗಿ ತೀರಿ ಹೋದಂತಹ
ತಂದೆ ತಾಯಿಯವರ ಮಕ್ಕಳಿಗೆ ಅಂದರೆ ಕೋವಿಡ್ನಿಂದಾಗಿ ತನ್ನ ತಂದೆ ಮತ್ತು ತಾಯಿಯನ್ನು ಕಳೆದುಕೊಂಡಿರುವಂತಹ ಅನಾಥ ಮಕ್ಕಳಿಗಾಗಿ ಬೆಂಬಲವನ್ನು ಸೂಚಿಸುವುದಕ್ಕೋಸ್ಕರವಾಗಿ ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಪ್ರಾರಂಭಿಸಲಾಗಿರುವಂಥ ಯೋಜನೆ ಈ PM ಕೇರ್ಸ್ ಯೋಜನೆ ಆಗಿದೆ. ಇದಕ್ಕೆ ಅರ್ಹತೆಗಳು ಏನು ಅಂದರೆ ಕೋವಿಡ್ ಕಾರಣದಿಂದಾಗಿ ಪೋಷಕರನ್ನು ಕಳೆದುಕೊಂಡಿರುವ ಎಲ್ಲ ಮಕ್ಕಳನ್ನು ಯೋಜನೆಯಡಿಯಲ್ಲಿ ಬೆಂಬಲಿಸಲಾಗುತ್ತದೆ. ಅಂದರೆ ನಾವು ಆಲ್ರೆಡಿ ಚರ್ಚೆ ಮಾಡಿರುವ ಹಾಗೆ ಈ ಕರೋನಾ ವೈರಾಣುವಿನಿಂದಾಗಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಸೊ ಅಂಥವುಗಳಲ್ಲಿ ಪ್ರಾಣ ಏನು ಕಳ್ಕೊಂಡಿದ್ದಾರೆ, ಆದರೆ ಅವರ ಮಕ್ಕಳನ್ನು ಬೆಂಬಲ ಮಾಡೋದು ಯಾರು, ಅಥವಾ ಅವರ ಮಕ್ಕಳನ್ನು ಅಥವಾ ಶಿಶು ಮಕ್ಕಳನ್ನು ಪೋಷಿಸುವವರು ಯಾರು ಅಂತೇಳಿ ಪ್ರಶ್ನೆ ಉದ್ಭವವಾದಾಗ ಅವರುಗಳಿಗೆ ಪೋಷಣೆ ಮಾಡುವುದಕ್ಕೋಸ್ಕರವಾಗಿ ಅವರ ಸಬಲೀಕರಣ ಮತ್ತು ಅವರುಗಳ ಬೆಂಬಲವನ್ನು ಸೂಚಿಸುವುದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಈ PM ಕೇರ್ಸ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಕೋವಿಡ್ ಕಾರಣದಿಂದಾಗಿ ಪೋಷಕರನ್ನು ಕಳೆದುಕೊಂಡಿರುವ ಎಲ್ಲ ಮಕ್ಕಳನ್ನು ಈ ಯೋಜನೆಯಡಿಯಲ್ಲಿ ಬೆಂಬಲಿಸಲಾಗುತ್ತದೆ. ಇದರ ವೈಶಿಷ್ಟ್ಯತೆಗಳು ಏನು ಅಂದರೆ ಮಗುವಿನ ಹೆಸರಿನಲ್ಲಿ 10 ಲಕ್ಷ ರೂಪಾಯಿಗಳನ್ನು ಯಾರು ಕರೋನಾದಿಂದಾಗಿ ತಂದೆ ತಾಯಿಯನ್ನು ಕಳೆದುಕೊಂಡಿರುವಂಥ ಮಕ್ಕಳುಗಳ ಹೆಸರಿನಲ್ಲಿ 10 ಲಕ್ಷ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಠೇವಣಿಯಾಗಿಡುತ್ತೆ. ಸೊ ಠೇವಣಿ ಇಡೋದಕ್ಕೆ ಮುಖ್ಯ ಕಾರಣ ಏನಂದರೆ ಅದು 10 ವರ್ಷದೊಳಗಿನ ಮಕ್ಕಳಿಗೆ ಹತ್ತಿರದ ಕೇಂದ್ರೀಯ ವಿದ್ಯಾಲಯದಲ್ಲಿ ಉಚಿತ ಶಿಕ್ಷಣವನ್ನು ಖಾತ್ರಿಪಡಿಸುತ್ತದೆ. ಅಥವಾ ಇಲ್ಲಿ 10 ಲಕ್ಷ ರೂಪಾಯಿಗಳು ಠೇವಣಿ ಇಡೋದಕ್ಕೆ ಮುಖ್ಯವಾದ ಉದ್ದೇಶ ಅಥವಾ ಕಾರಣ ಏನು ಅಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಆ ಹಣವನ್ನು ಠೇವಣಿ ಇಡಲಾಗುತ್ತೆ. ಅದು ಅವರ ಮುಂದಿನ ಭವಿಷ್ಯತ್ತಿಗಾಗಿ ಇಟ್ಟಿರುವಂಥ ಠೇವಣಿ ಆಗಿರುತ್ತೆ. ಮುಂದಿನ ಎಜುಕೇಷನಿಗಾಗಿರ್ಬೋದು ಅಥವಾ ಹೆಲ್ತಿಗಾಗಿರ್ಬೋದು ಅಥವಾ ಮುಂದಿನ ತನ್ನ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಬದುಕುವುದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಅವರ ಹೆಸರಿನಲ್ಲಿ 10 ಲಕ್ಷ ರೂಪಾಯಿಗಳನ್ನು ಠೇವಣಿ ಮಾಡುತ್ತೆ. ಅದೇ ರೀತಿಯಲ್ಲಿ 10 ವರ್ಷದೊಳಗಿನ ಮಕ್ಕಳಿಗೆ ಯಾವ ಮಕ್ಕಳಿಗೆ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರುತ್ತೋ ಅಂಥವರಿಗೆ ಹತ್ತಿರದ ಕೇಂದ್ರೀಯ ವಿದ್ಯಾಲಯ KVY ಅಂತ ಹೇಳ್ತೀವಿ, ಕೇಂದ್ರೀಯ ವಿದ್ಯಾಲಯ ಸಮಿತಿ ಅಂತ ಹೇಳ್ತೀವಿ, KVS ಅಂತ ಹೇಳ್ತೀವಿ, KVS ಸ್ಕೂಲ್ಸ್ ಅಂತೇಳಿ ಅಂತೀವಿ. ಅಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಉಚಿತ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಹೇಳುತ್ತೆ. ಫ್ರೀ ಎಜುಕೇಷನ್ ಅಂದರೆ ಇಲ್ಲಿ ತಂದೆ ತಾಯಿಯನ್ನು ಕೊರೋನಾದಿಂದಾಗಿ ಕಳೆದುಕೊಂಡಿರುವಂಥ ಮಕ್ಕಳುಗಳು, ಅದರಲ್ಲಿನೂ ಶಿಶು ಮಕ್ಕಳು ಅಂತೇಳಿ ಹೇಳ್ತೀವಿ. ಅಂದರೆ 10 ವರ್ಷದ ಒಳಗಿನ ಮಕ್ಕಳುಗಳನ್ನು ಈ ಕೇಂದ್ರೀಯ ವಿದ್ಯಾಲಯ ಸಮಿತಿ ಫ್ರೀ ಎಜುಕೇಷನ್ ಕೊಡೋದಕ್ಕೆ ಸರ್ಕಾರ ಅವರ ಹೆಸರನ್ನು ನೋಂದಾಯಿಸುತ್ತೆ. ನಂತರ 11ರಿಂದ 18 ವರ್ಷದ ಮಕ್ಕಳಿಗೆ, ಸೊ ಇಲ್ಲಿ ನಾವು ಆಲ್ರೆಡಿ 10ಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳಿಗೆ ನಾವು ನೋಡಿದ್ದೀವಿ. 11ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಸರ್ಕಾರ ಸೈನಿಕ ಶಾಲೆ, ನವೋದಯ ಶಾಲೆ ಮುಂತಾದ ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸೊ ಇಂಥ ಮುಂತಾದ ಯಾವುದೇ ಕೇಂದ್ರ ಸರ್ಕಾರದ ವಸತಿ ಶಾಲೆಯಲ್ಲಿ ಮಗುವಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುವುದನ್ನು ಇಲ್ಲಿ ಸರ್ಕಾರ ಜಾರಿಗೆ ತಂದಿದೆ. ನಂತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಶಿಕ್ಷಣ ಸಾಲವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಶಿಕ್ಷಣ ಸಾಲವನ್ನು ಪಡೆಯೋದಕ್ಕೋಸ್ಕರನೂ ಅವರಿಗೆ ಕೇಂದ್ರ ಸರ್ಕಾರ ಸಹಾಯ ಮಾಡುತ್ತದೆ. ಅಂದರೆ ತಮ್ಮ ಈ 18 ವರ್ಷ ತನಕ ವಸತಿ ಶಾಲೆಯಲ್ಲಿ ಅವರುಗಳಿಗೆ ಶಿಕ್ಷಣವನ್ನು ನೀಡಲಾಗುತ್ತೆ. ನಂತರ ಅವರ ಉನ್ನತ ಶಿಕ್ಷಣಕ್ಕಾಗಿ ಶಿಕ್ಷಣ ಸಾಲವನ್ನು ಸಹ ಪಡೆಯಲು ಕೇಂದ್ರ ಸರ್ಕಾರ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಸಾಲದ ಮೇಲೆಯ ಬಡ್ಡಿಯನ್ನು PM ಕೇರ್ಸ್ ಪಾವತಿಸುತ್ತದೆ. ಈ ಸಾಲದ ಮೇಲಿನ ಬಡ್ಡಿಯನ್ನು ಕೇವಲ ಸಾಲವನ್ನು ಪಡೆಯೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದೇ ರೀತಿ ಈ ಸಾಲವನ್ನು ತೀರಿಸುವಂಥದ್ದು ಅವರೇ. ಆದರೆ ಈ ಶಿಕ್ಷಣ ಸಾಲವನ್ನು ಏನು ಮಕ್ಕಳು ಪಡೆದಿರ್ತಾರೋ ಆ ಸಾಲದ ಬಡ್ಡಿ ದರಗಳನ್ನು PM ಕೇರ್ಸ್ ಪಾವತಿಸುತ್ತದೆ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ 18 ವರ್ಷಗಳವರೆಗೆ 5 ಲಕ್ಷ ರೂಪಾಯಿಗಳ ಉಚಿತ ಆರೋಗ್ಯ ವಿಮೆ ಸಿಗುತ್ತದೆ. ಅಂದರೆ ನಾವು ಆಯುಷ್ಮಾನ್ ಭಾರತ್ ಅಂತ ಆಲ್ರೆಡಿ ಕೆಲವು ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಸೊ ಈ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಇದು ಆರೋಗ್ಯ ವಿಮೆಯನ್ನು ಸೂಚಿಸಿರುವಂಥ ಯೋಜನೆ. ಸೊ ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರುವಂಥ ಯೋಜನೆ. ಸೊ ಈ ಕರೋನಾದಿಂದ ತಂದೆ ತಾಯಿಗಳನ್ನು ಕಳೆದುಕೊಂಡಿರುವಂಥ ಮಕ್ಕಳಿಗೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ 18 ವರ್ಷಗಳವರೆಗೆ 5 ಲಕ್ಷ ರೂಪಾಯಿಗಳ ಉಚಿತ ಆರೋಗ್ಯ ವಿಮೆ ಸಿಗುತ್ತದೆ. ಸೊ ಇದರಡಿ 5 ಲಕ್ಷ ರೂಪಾಯಿಗಳ ಉಚಿತವಾಗಿ ಆರೋಗ್ಯ ವಿಮೆ ಸಿಗುತ್ತದೆ ಮತ್ತು ಅದರ ಪ್ರೀಮಿಯಮನ್ನು ಸಹ PM ಕೇರ್ಸೆ ಕಟ್ಟುತ್ತೆ. ಸೊ ಈ ಆರೋಗ್ಯ ವಿಮೆಯ ಪ್ರೀಮಿಯಂ ಅಥವಾ ಇನ್ಶೂರೆನ್ಸ್ ಅಂತ ಏನು ಹೇಳ್ತೀವಿ ನಾವು, ಇನ್ಶೂರೆನ್ಸ್ ಅಥವಾ ಪ್ರೀಮಿಯಂ ಏನಿದೆನೋ ಈ ಹಣವನ್ನು
PM ಕೇರ್ಸೆ ಕಟ್ಟತ್ತೆ ಅಂತೇಳಿ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಈ ನಿಧಿಯನ್ನು ಗೌರವಾನ್ವಿತ ಆಧಾರದ ಮೇಲೆ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಅಂದರೆ PMO ಈ ನಿಧಿಯನ್ನು ಗೌರವಾನ್ವಿತ ಆಧಾರದ ಮೇಲೆ PMOನಲ್ಲಿ ಅಂದರೆ ಪ್ರಧಾನಮಂತ್ರಿಯವರ ಕಾರ್ಯಾಲಯದ ಅಡಿಯಲ್ಲಿ ಜಂಟಿ ಕಾರ್ಯದರ್ಶಿ ಆಡಳಿತ ನಿಧಿಯ ಕಾರ್ಯದರ್ಶಿಯಾಗಿ ನಿರ್ವಹಿಸುತ್ತಾರೆ. ಅಂದರೆ ಇಲ್ಲಿ PMOನಲ್ಲಿ ಜಂಟಿ ಕಾರ್ಯದರ್ಶಿ ಅಂದರೆ ಆಡಳಿತ ನಿಧಿಯ ಕಾರ್ಯದರ್ಶಿಯಾಗಿ PM ಅವರು ಅಥವಾ PMO ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರಿಗೆ PMO ನಿರ್ದೇಶಕ ಅಥವಾ ಉಪ ಕಾರ್ಯದರ್ಶಿ ಅಥವಾ ಆಡಳಿತ ದರ್ಜೆ ಅಧಿಕಾರಿಯೊಬ್ಬರು ಗೌರವದ ಆಧಾರದ ಮೇಲೆ ಸಲಹೆಯನ್ನ ಅಥವಾ ಸಹಾಯವನ್ನ ಮಾಡ್ತಾರೆ ಅಂತೇಳಿ ನಾವು ಇದರಲ್ಲಿ ತಿಳಿದುಕೊಳ್ಬಹುದು. ಅಂದ್ರೆ ಇಲ್ಲಿ ಕರೋನಾದಿಂದ ತೀರಿ ಹೋದಂತ ಅಥವಾ ಕರೋನಾದಿಂದ ಕಳೆದುಕೊಂಡಿರುವಂತ ತಂದೆ ತಾಯಿಯವರನ್ನ ಅಥವಾ ತಂದೆ ತಾಯಿಯನ್ನು ಕಳೆದುಕೊಂಡಿರುವಂತ ಶಿಶು ಮಕ್ಕಳು ಅಥವಾ ಮಕ್ಕಳಿಗೆ ಸಾಕಷ್ಟು ತೊಂದರೆಗಳು ಉಂಟಾಗ್ತವೆ. ಸೊ ಅಂತ ಒಂದು ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಸರ್ಕಾರ ಒದಗಿಸುತ್ತದೆ, ವಸತಿ ಗೃಹಗಳನ್ನು ಒದಗಿಸ್ತಾ ಇದೆ. ಅಂದ್ರೆ ವಸತಿ ಗೃಹ ಅನ್ನೋದಂದ್ರೆ ಇಲ್ಲಿ ವಸತಿ ಸೌಕರ್ಯಗಳನ್ನು ಸರ್ಕಾರ ಶಿಕ್ಷಣದ ಮೂಲಕ ನೀಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರ ಹೆಸರ ಮೇಲೆ ಮುಂದಿನ ಭವಿಷ್ಯತ್ತಿನಲ್ಲಿ ಅವರಿಗೆ ಯಾವುದೇ ರೀತಿಯಾದ ತೊಂದರೆಗಳು ಉಂಟಾಗದೇ ಇರುವ ರೀತಿಯಲ್ಲಿ ಆ ಅನಾಥ ಮಕ್ಕಳ ಹೆಸರ ಮೇಲೆ 10 ಲಕ್ಷ ರೂಪಾಯಿಗಳ ಠೇವಣಿಗಳನ್ನು ಇಡ್ತಾ ಇದೆ. ಅದೇ ರೀತಿ 10 ವರ್ಷಕ್ಕಿಂತ ಕೆಳಗೆ ಇರುವಂತ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯ ಸಮಿತಿ ಅಡಿಯಲ್ಲಿ ವಸತಿ ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದೆ. ವಸತಿ ಮತ್ತು ಶಿಕ್ಷಣವನ್ನು ಫ್ರೀಯಾಗಿ ಕೊಡ್ತಾ ಇದೆ. ನಂತರ 11ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಸೈನಿಕ ನವೋದಯ ಕಿತ್ತೂರು ಮುರಾರ್ಜಿ ದೇಸಾಯಿ ಅನ್ನುವಂಥ ವಸತಿ ಶಾಲೆಗಳಲ್ಲಿ ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದೆ. ನಂತರ ಅವರ ಉನ್ನತ ಶಿಕ್ಷಣಕ್ಕಾಗಿ ಇದರ ಅಡಿಯಲ್ಲಿ ಶಿಕ್ಷಣ ಸಾಲವನ್ನು ಸಹ ನೀಡ್ತಾ ಇದೆ. ಆ ಶಿಕ್ಷಣ ಸಾಲವನ್ನು ನೀಡುವುದರ ಜೊತೆಗೆ ಆ ಪ್ರೀಮಿಯಂ ಅಥವಾ ಇಂಟ್ರೆಸ್ಟ್ ರೇಟ್ ಏನಿದೆ, ಬಡ್ಡಿ ದರಗಳು ಏನಿದಾವೆ ಅವುಗಳನ್ನು PM ಕೇರ್ಸ್ ಕಟ್ಟತ್ತೆ. ಅದೇ ರೀತಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಅವರಿಗೆ 5 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ಸಹ ಈ ಯೋಜನೆ ಅಡಿಯಲ್ಲಿ ಅವರಿಗೆ ಆರೋಗ್ಯ ವಿಮೆಯೂ ಸಹ 5 ಲಕ್ಷ ರೂಪಾಯಿವರೆಗೆ ಸಿಗ್ತಾ ಇದೆ. ಆದರೆ ಆ 5 ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಅಥವಾ ಪ್ರೀಮಿಯಂ ಅಮೌಂಟನ್ನು PM ಕೇರ್ಸೆ ಕಟ್ಟುತ್ತಾ ಇದೆ ಅಂತೇಳಿ ಇದರಲ್ಲಿ ತಿಳಿದುಕೊಳ್ಬೋದು. ಇವೆಲ್ಲವೂ PMO ಅಡಿಯಲ್ಲಿ ಕಾರ್ಯದರ್ಶಿ ಅಥವಾ ಉಪ ಕಾರ್ಯದರ್ಶಿ ಪ್ರಧಾನಮಂತ್ರಿಯವರ ಆಡಳಿತ ಕಚೇರಿ ಕಾರ್ಯನಿರ್ವಹಿಸುತ್ತೆ ಅಂತೇಳಿ ನಾವು ಇದರಲ್ಲಿ ತಿಳಿದುಕೊಳ್ಬಹುದು. ಸೊ ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಡಾಕ್ಟರ್ VG ಸೋಮಾನಿ ನೇತೃತ್ವದ ಒಂದು ಸಮಿತಿ ಡಾಕ್ಟರ್ VG ಸೋಮಾನಿ ನೇತೃತ್ವದ ಒಂದು ಸಮಿತಿ ರಚನೆಯಾಗಿದೆ. ಸೊ ಇದು ಯಾವುದಕ್ಕೆ ಈ ಸಮಿತಿ ರಚನೆಯಾಗಿದೆ, ಆಮೇಲೆ ಇದರ ಉದ್ದೇಶ ಏನು ಅಂತ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಇದರಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಔಷಧಿಗಳು, ಸೌಂದರ್ಯವರ್ಧಕಗಳು ಮತ್ತು ವೈದ್ಯಕೀಯ ಪರಿಕರಗಳ ಕುರಿತು ಹೊಸ ನಿಯಮಗಳನ್ನು ರಚಿಸಲು ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಸೊ ಇಲ್ಲಿ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಅಂತೇಳಿ ಕರಿತೀವಿ ನಾವು, ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ. ಸೊ ಇದರ ಅಡಿಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ನಮಗೆ ಪ್ರಸ್ತುತದಲ್ಲಿರುವಂಥ ಔಷಧಿಗಳು, ಸೌಂದರ್ಯವರ್ಧಕಗಳು ಮತ್ತು ವೈದ್ಯಕೀಯ ಪರಿಕರಗಳ ಕುರಿತು ಹೊಸ ನಿಯಮಗಳನ್ನು ರಚಿಸಲು ಈ DCGI ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಅದನ್ನೇ ನಾವು ಡಾಕ್ಟರ್ VG ಸೋಮಾನಿರವರ ನೇತೃತ್ವದಲ್ಲಿ 8 ಸದಸ್ಯರ ತಜ್ಞರ ಸಮಿತಿಯನ್ನು ರಚನೆ ಮಾಡಿರುವಂಥದ್ದನ್ನೇ ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂಥದ್ದು. ಅಂದರೆ ನಮಗೆ ಸಿಗ್ತಿರುವಂಥ ಔಷಧಿಗಳು, ಸೌಂದರ್ಯವರ್ಧಕಗಳು ಮತ್ತು ವೈದ್ಯಕೀಯ ಪರಿಕರಗಳ ಕುರಿತು ಹೊಸ ನಿಯಮಗಳನ್ನು ರಚನೆ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಡಾಕ್ಟರ್ VG ಸೋಮಾನಿರವರ ನೇತೃತ್ವದಲ್ಲಿ, ಅಂದರೆ ಈ ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ VG ಸೋಮಾನಿರವರ ನೇತೃತ್ವದಲ್ಲಿ ಒಟ್ಟು 8 ಸದಸ್ಯರ ತಜ್ಞರ ಸಮಿತಿ ರಚನೆಯಾಗಿರುವಂಥದ್ದು ನಾವು ಇಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಅಂದರೆ ಈ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಅನ್ನುವಂಥದ್ದು ಇದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದ್ದು ಅಥವಾ ಸ್ಟ್ಯಾಟ್ಯೂಟರಿ ಏಜೆನ್ಸಿ ಅಂತೇಳಿ ಕರಿತೀವಿ ನಾವು, ಶಾಸನಬದ್ಧ ಒಂದು ಸಂಸ್ಥೆಯಾಗಿದ್ದು ಇದು ರೆಗ್ಯುಲೇಟ್ ಮಾಡುತ್ತೆ. ಅಂದರೆ ಇಂಪೋರ್ಟ್ಸ್ ಆಗಿರ್ಬೋದು, ಆಮದುಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಕೈಗಾರಿಕೆಗಳಾಗಿರ್ಬೋದು, ಅಂದರೆ ಕೈಗಾರಿಕೆಗಳ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಡ್ರಗ್ಸ್ ಹಾಗೆ ಕಾಸ್ಮೆಟಿಕ್ಸ್ ಸೌಂದರ್ಯವರ್ಧಕಗಳು, ಔಷಧಿಗಳು ಮತ್ತು ವೈದ್ಯಕೀಯ ಪರಿಕರಗಳನ್ನು ಉತ್ಪನ್ನ ಮಾಡುವಂಥ ಕೈಗಾರಿಕೆಗಳು ಅಥವಾ ಕಂಪನಿಗಳನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ, ಅಥವಾ ಈ ಸೌಂದರ್ಯವರ್ಧಕ, ಔಷಧಿ, ವೈದ್ಯಕೀಯ ಪರಿಕರಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದ
ಎಷ್ಟರ ಮಟ್ಟಿಗೆ ನಾವು ಅದನ್ನು ಆಮದು ಮಾಡ್ಕೊಳ್ಬೇಕು ಅನ್ನುವಂಥದ್ದರ ಎಲ್ಲರ ಕುರಿತು ಇದು ಹೊಸ ನಿಯಮಗಳನ್ನು ರೂಪಿಸಿದೆ. ಸೊ ಇದು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ 1940. ಸೊ ಇದು ಮೊದಲ ಬಾರಿಗೆ 1940ರಲ್ಲಿ ಜಾರಿಗೆ ಬರುತ್ತೆ. ಅಂದರೆ ಈ ಆಮದು ಅಂದರೆ ರೆಗ್ಯುಲೇಷನ್ ಆಫ್ ಇಂಪೋರ್ಟ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ 1940ರ ಅಡಿಯಲ್ಲಿ ಇದು ಮೊದಲ ಬಾರಿಗೆ ಜಾರಿಗೆ ಬರುತ್ತೆ. ಇದರ ಅಪೆಕ್ಸ್ ಬಾಡಿ ಅಂತಂದರೆ ಇದರ ಮುಖ್ಯ ಸಂಸ್ಥೆ ಯಾವುದು ಅಂತಂದರೆ CDSCO. ಸೊ CDSCO ಅಂತಂದರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್. ಸೊ ಇದು CDSCO ಅಡಿಯಲ್ಲಿ ಇದು ಆಮದು ಮತ್ತು ಕೈಗಾರಿಕೆಗಳ ಅಥವಾ ಆಮದು ಮತ್ತು ಉತ್ಪನ್ನಗಳ ಡ್ರಗ್ಸ್ ಮತ್ತು ಕಾಸ್ಮೆಟಿಕ್ಸ್ ಆ್ಯಕ್ಟ್ 1940ರ ಈ ಡ್ರಗ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ ಅಥವಾ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಈ ಸಂಸ್ಥೆ ಅಥವಾ ಈ ಸಂಘಟನೆ ಕಾರ್ಯರೂಪದಲ್ಲಿದೆ. ಸೊ CDSCO. ಸೊ CDSCO ಇದರ ಮುಖ್ಯ ಸಂಸ್ಥೆಯಾಗಿರುವಂಥದ್ದು ನಾವು ತಿಳಿದುಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ CDSCO ಅಂತಂದರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್. ಸೊ ಮೊದಲ ಬಾರಿಗೆ ಇದು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ 1940ರಲ್ಲಿ ಜಾರಿಗೆ ಬಂದಿದೆ. ಅಂದರೆ ಈ ಸೌಂದರ್ಯವರ್ಧಕಗಳು, ಔಷಧಿಗಳು ಮತ್ತು ವೈದ್ಯಕೀಯ ಪರಿಕರಗಳು ಎಷ್ಟರ ಮಟ್ಟಿಗೆ ಆಮದು ಆಗಬೇಕು, ಯಾವ ದೇಶಗಳಿಂದ ಎಷ್ಟು ಪ್ರಮಾಣದಲ್ಲಿ ಆಮದು ಆಗಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಅವುಗಳ ಉತ್ಪನ್ನ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಹೊಸದಾಗಿ ನಿಯಮಗಳನ್ನು ರಚನೆ ಮಾಡಿದೆ. ಸೊ ಆ ರಚನೆ ಮಾಡಬೇಕು ಅಂತೇಳಿ ಹೇಳ್ತಿರುವಂಥದ್ದು ಅಥವಾ ಇದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿ ಜಿ ಸೋಮಾನಿರವರ ನೇತೃತ್ವದಲ್ಲಿ 8 ಸದಸ್ಯರ ತಜ್ಞರ ಸಮಿತಿ ರಚನೆಯಾಗಿರುವಂಥದ್ದು ನಾವು ಚರ್ಚೆ ಮಾಡಿದ್ದೇವೆ. ಸೊ ಇನ್ನೂ ಸಾಕಷ್ಟು ಆರ್ಟಿಕಲ್ಸ್ಗಳು, ಇನ್ನೂ ನಮಗೆ ಹಲವಾರು ಆರ್ಟಿಕಲ್ಸ್ಗಳು ಲಭ್ಯವಿದ್ದಾವೆ. ಅಂಥ ಒಂದು ಆರ್ಟಿಕಲ್ಸ್ಗಳನ್ನು ಅಥವಾ ವಿದ್ಯಮಾನಗಳನ್ನು, ಪ್ರಚಲಿತ ಘಟನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.